ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ ದುಡ್ಡು? ದುಡ್ಡು ದುಗ್ಗಾನೆ ಗಳಿಸೋದು ನಮ್ಮ ಗುರಿ ಆಗಿಬಿಟ್ಟಿದೆ. ದುಡ್ಡು ದುಗ್ಗಾನೆ ಗಳಿಸಿದವ್ರಿಗೆ ಯಾರು ನೆಮ್ಮದಿಯಿಂದ ಅದಾರೆ? ಒಳಗೆ ಸರ್ಕೊಂಡು ನೋಡ್ಕೊಳ್ಳೋದೈತೋ ಏನೋ ಹೊರಗೆ ನೋಡ್ಕೊಳ್ಳೋದೈತೋ? ಇಂದ್ರಿಯಗಳ ಗದ್ದಲ ಬಿದ್ದರೆ ನೆಮ್ಮದಿ ಇರ್ತೈತೆ ನಿಮ್ಗೆ? ಬರೇ ಜೀವನ ಆಗ್ಬೇಕು ಅಂತ ನೋಡೋದ್ರಾಗ, ಕೇಳೋದ್ರಾಗ, ಮೋಸ ನೋಡೋದ್ರಾಗ, ಮುಟ್ಟೋದ್ರಾಗ, ತಿನ್ನೋದ್ರಾಗ, ಇದರಾಗ ಆಯುಷ್ಯ ಹೋಗ್ಬಿಡ್ತು. ಅದರಿಂದ ಏನು ಲಾಭ ಹೊಂದಿದೆ? ಹುಟ್ಟಿದಂದಿನಿಂದ ಸಾಯುವವರೆಗೂ ಬರೇ ಇದನ್ನ 5 ಇಂದ್ರಿಯಗಳ ಸಂಪರ್ಕದಿಂದ ಸುಖ ಹೊಂದಬೇಕು ಪ್ರಯತ್ನ ಮಾಡಿಸಿ. ಇದರಿಂದ ಸುಖ ಹೊಂದಕ್ಕೆ ಆಗೈತೆ? ಯಾರ ಹೊಂದ್ಯಾರ? ಜಗತ್ತಿನ ಇತಿಹಾಸದೊಳಗೆ ನೋಡಿದ್ದೀನಿ. 5 ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದುವ ಪ್ರಯತ್ನ ನಿರಂತರ ಎಲ್ಲ ಜಗತ್ತಿನ ಎಲ್ಲ ಜೀವಿಗಳಿಗೂ ನಡೆದು ಎಲ್ಲ ಲೋಕದವರು ಅದನ್ನು ಮಾಡುತ್ತೆ. ಇದು ಹೊಡೆದು ಭಾಳ ಕಠಿಣ. ಎಲ್ಲಿಯೂ ಒಬ್ಬ ಪುಣ್ಯಾತ್ಮಗೆ ಇದು ಹೊಡಿತದೆ, ಹೊಡೆದವ ಅದರಿಂದ ವಿಮುಖ. ಅದರಾಗಿನ ಆಸಕ್ತಿ ತೆಗೆದು ಹಾಕಿ ಅಂತರ್ಮುಖ ವೃತ್ತಿಯೊಳಗೆ ನಿಜವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಗಡ್ಡಿ ತೇರು ಮಾಡಾಕತ್ತೀರಲ್ಲ, ಗಡ್ಡಿ ತೇರು ಮಾಡೋದಂದ್ರೆ ಆತ್ಮಾನುಸಂಧಾನ ವಿಷಯಾನುಸಂಧಾನ ಅದ. ಅದನ್ನು ಮಾಡ್ಕೊಂತ ಕೂತ್ರೆ ಮನುಷ್ಯನ ಜನ್ಮದ ಲಾಭ ಏನು ಮಾಡ್ಕೊಂಡಂಗಾಗ್ತಿ? ಮನುಷ್ಯನ ಜನ್ಮ ಬರೋದನ್ನ ಭಾಳ ಕಠಿಣ ಅದ. ಮನುಷ್ಯನ ಜನ್ಮ ಬಂದಾಗ ಮನುಷ್ಯತ್ವ ಬರೋದು ಭಾಳ ಕಠಿಣ ಅದ. ಮೊದಲು ಮನುಷ್ಯತ್ವರ ಬರಲಿ. ಇಷ್ಟೆಲ್ಲ ಜಗತ್ತಿನ ಜನ ಮನುಷ್ಯರು ಅಂತ ತಿಳ್ಕೊಂಡಾರ. ಮನುಷ್ಯರನ್ನವ್ರು ಏಟು ಬಂದಿದ್ರು? ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು. ನಮ್ಮ ವರ್ತನ ಪಶು ಪಕ್ಷಿಗಳಂಗೈತಿ ಅಂದ್ರೆ ರಾಕ್ಷಸಿ ಪೈಶಾಚಿಗಳಂಗೈತಿ ನೋಡ್ಕೊ. ಇನ್ನೊಬ್ಬರಿಗೆ ಕೆಡಕಾಗದಂಗೆ ಐತೆ ನಮ್ಮ ಜೀವನ. ಶರೀರದಿಂದ, ವಾಣಿಯಿಂದ, ಮನಸ್ಸಿಂದ ವಿಷಯದ ಅಡ್ಡಿಯನ್ನುಂಟು ಮಾಡ್ಕೊಳ್ಳಿ. ಹೊಡೆದಾಡಕ್ಕೆ ಹೋಗ್ಯವ್ರು ಕೂಡ ತಡೆಯಲಿಕ್ಕೆ ತೊಂದರೆ ಕೊಡ್ತೀವಿ. ವಿಷಯದ ಆಶಾಸ ಎಲ್ಲ ಪಾಪಕ್ಕೆ ಮೂಲ ಕಾರಣ ವಿಷಯದ ಆಶೆ. ಎಲ್ಲ ದುಃಖಕ್ಕೆ ಪಾಪಕ್ಕೆ ಮೂಲ ಕಾರಣ ವಿಷಯದ ಆಶೆ. ಅದಕ್ಕೆ ವಿಷಯದ ಆಶೆ ಹೋತಂದ್ರೆ ಯಾರಿಗೆ ತೊಂದರೆ ಕೊಡೋದು? ಎದಕ್ಕಾಗಿ ತೊಂದರೆ ಕೊಡೋದು ಇನ್ನೊಬ್ಬರಿಗೆ? ನಾವು ಇದು ಮೊದಲೇ ಬರಬೇಕಿದೆ ನಮಗೆ. ಹಿಂಸಾ ಮಾಡ್ದಂಗೆ ಜೀವನ ನಾವು ಸಾಗಿಸ್ಬೇಕಾತಂದ್ರೆ ವಿಷಯದ ವ್ಯಾಮೋಹ ಕಡಿಮೆ ಆಗ್ಬೇಕು ನೋಡ್ರಿ. ವಿಷಯದ ಆಶೆ ಇತ್ತು ಅಂದ್ರೆ ಅದ ಹಿಂಸಾ ಮಾಡಕ್ಕೆ ಹೆಚ್ಚೇ ಬಿಡ್ತದೆ. ಹಂಗೆ ಬಾಯಿಲಿ ಅಹಿಂಸಾ ವ್ರತ ಪಾಲನೆ ಮಾಡ್ಬೇಕಪ್ಪ. ಅಹಿಂಸಾ ವ್ರತ ಪಾಲನೆ ಮಾಡ್ಬೇಕಾದ್ರೆ ವಿಷಯದ ಆಶೆ ಹೋಗ್ಬೇಕಪ್ಪ. ವಿಷಯದ ಆಶೆ ಕಡಿಮೆ ಆದಾಗ ಅದನ್ನು ಪಾಲನೆ ಮಾಡಕ್ಕೆ ಬರ್ತದೆ. ಒಳಗೆ ವಿಷಯದ ಆಶೆ ಇಟ್ಕೊಂಡೆ ಇನ್ನೊಬ್ಬರಿಗೆ ಹಿಂಸೆ ಮಾಡಕ್ಕೆ ಹೆಚ್ಚೇ ಬಿಡ್ತದೆ. ಅದು ಆಶೆ ಇತ್ತಂದ್ರೆ ಮಾತಿನಿಂದ, ಮನಸ್ಸಿನಿಂದ, ಕೃತಿಯಿಂದ ಅದು ಹಿಂಸೆ ಕೊಡಕ್ಕೆ ಹೆಚ್ಚೇ ಬಿಡ್ತದೆ. ಒಳಗೆ ಆಶೆ ಇತ್ತಂದ್ರೆ ಸರಳ ರೀತಿಯಿಂದ ಸಿಕ್ತು ನಡೀತೈತಿ. ಅದು ಸಿಗಲಿಲ್ಲ ಅಂದ್ರೆ ಮತ್ತೆ ನಿಷಿದ್ಧ ವ್ಯವಹಾರ ಮಾಡೋಕ್ಕೆ ಶುರು ಮಾಡ್ತಾನೆ. ಮೋಸ ಮಾಡೋದು, ವಂಚನೆ ಮಾಡೋದು, ತುಡುಗು ಮಾಡೋದು, ಇಂಥವೆಲ್ಲ ವ್ಯವಹಾರ ಮಾಡ್ತಾರೆ. ನಾಳೆ ಅದರ ಫಲ ಉಣ್ಬೇಕಾಗತ್ತೆ ನೋಡ್ರಿ. ಬೇರೆ ಆದ ಅಂತಮಗಳು ಕೂಡಿರೋಕ್ಕೆ ತಯಾರಿದ್ದೀರಿ? ಎದರ ಸಂಬಂಧ ನೀವು ಬೇರೆ ಆಗೋದು? ವಿಷಯ ಸಂಬಂಧ ಹೋಗಿಲ್ಲ. ನಿಮಗೆ ಬೇಕಾದದ್ದು ನಿಮ್ಮೊಳಗೆ ಇದ್ರೆ ಹೊರಗೆ ನೋಡು ಕೆಲಸ ಏನೈತಿ? ಎಲ್ಲರದು ಹೊರಮುಖನ ಐತಿರುತ್ತಿ, ಒಳಮುಖ ಯಾರ್ದೈತಿ ಅದು? ಸುಖಿಗಳಾದವರೆಲ್ಲ ಒಳಮುಖ ಅಂತರ್ಮುಖಿ ಆದ್ರಿಲ್ಲ.
ಬಹಿರ್ಮುಖ ವೃತ್ತಿಗೆ ನೆಮ್ಮದಿ ಇಲ್ಲ ಬಿಡ್ಬೇಕು. ಮಹಾತ್ಮರಾದವರೆಲ್ಲ ತಮ್ಮೊಳಗೆ ತಾವು ಆನಂದವನ್ನು ಕಂಡುಕೊಂಡ್ರಿ ಇಲ್ಲ. ಏನು ಹೊರಗೆ ಜಾತ್ರೆ ಮಾಡಕತ್ತಿದ್ರು ಅವರು. ನಿಮಗೆ ಆನಂದ ಬೇಕಾಗಿತ್ತಂದ್ರೆ ಮನಸ್ಸು ಸಂಸಾರದಿಂದ ದೂರ ಇಡಕ್ಕೆ ಕಲಿಬೇಕು ನೋಡಿ. ಸಂಸಾರ ಅಂದ್ರೆ ಎಲ್ಲ ಬಂತು, ಪುರಾಣ ತೋರಿಕೆ, ಸಾಧು ಸನ್ಯಾಸಿ ಜೋಗಿ ಎಲ್ಲ. ಸಂಸಾರ ಅಂದ್ರೆ ಈ ಜಗತ್ತಿನ ತೋರಿಕೆ ವ್ಯವಹಾರ ಎಲ್ಲ ಬಂತು, ಅದರಿಂದ ದೂರ ಇರ್ಬೇಕು ನೋಡಿ. ವಿಶ್ವನ ಚರಿಟ್ ಅಂತ ತಿಳಿದ ಅದ್ರೊಳಗೆ ಮನಸ್ಸು ಇರಬಾರ್ದು ನಿಂದು. ನಿಸರ್ಗ ಸೌಂದರ್ಯನ ತುಚ್ಛ ಅನ್ನೋ ಹೊತ್ನ್ಯಾಗ ಇನ್ನು ಕೃತ್ರಿಮ ಸೌಂದರ್ಯ ತಗೊಂಡು ಏನ್ ಮಾಡವು? ಅದು ಚರಿಟ್ ಅಲ್ಲ. ಯಾವ ಮಹಾತ್ಮ ಜಗತ್ತಿನ ಸೌಂದರ್ಯಕ್ಕೆ ಬಾಯಿ ತಕೊಂಡು ಕುಂತಿದ್ದೀರಿ? ಕರೆ ಹೇಳ್ರಿ, ಶಿವಾನಂದ್ರ ಶಿಷ್ಯರನ್ನವ್ರು ಯಾರಿದ್ರಿ? ಎಲ್ಲರೂ ವಿಷಯದ ಶಿಷ್ಯರ. ಇಂದ್ರಿಯ ಚಟದೊಳಗೆ ಬಿದ್ರೆ ಪರಮಾರ್ಥಿ ಅಂತಾರ ನಾವು. ಚಟಾರಿನಾದವಾಗ ಪಾರಮಾರ್ಥಿ ಅಂತ ಹತ್ಬಿಟ್ಟು ಮನುಷ್ಯನೊಳಗೆ ವಿಷಯದ ಆಸಕ್ತಿ ಇತ್ತಂದ್ರೆ ಸಂಕಟ ತಪ್ಪುದೂ ಇಲ್ಲ. ಬೇಕಾದಂಗೆ ನೀ ಹೇಳ್ತಾನ ಕೇಳ್ತಾನ ಸುಧಾ ಒಳಗಿನ ಆಸಕ್ತಿ ಹೋಗೋದಿಲ್ಲ, ಬಾಳೆದಾಗಿನ ಆಸಕ್ತಿ. ನೀ ಏನಾರ ಮಾಡ್ಬೇಕು ಅನ್ನೋದೆಲ್ಲ ತೋರಿಕೆ ಒಳಗೆ ಮಾಡೋದು. ಈ ಶರೀರನ ಸಂಸಾರ, ಶರೀರ ಬಿಟ್ಟ ಸಂಸಾರ ಎಲ್ಲಿದೆ? ಇದ್ರೊಳಗಿನ ಆಸಕ್ತಿ ಬಿಡದ ಹೊರತ ನಿನಗೆ ನೆಮ್ಮದಿ ಇಲ್ಲ. ಇದು ಅದು ನಮ್ಮಲ್ಲಿ ವಿವೇಕ ಆದಾಗ ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ, ದೋಷ ದರ್ಶನ ಆಗುತ್ತೆ. ನಾವು ಏನು ಮಾಡ್ಲಿಕ್ಕತ್ತೇವಲ್ಲ ಅದ್ರೊಳಗೆ ನಮಗೆ ದೋಷ ದರ್ಶನ ಆದಾಗ ಆ ವ್ಯವಹಾರ ಕೈ ಬಿಡ್ತೀವಿ ನಾವು. ಯಾರಿಗಾಗೈತಿ ದೋಷ ದರ್ಶನ? ವಿಷಯೇಂದ್ರ ಸಂಪರ್ಕ ಹೋಗದಾಗ ದೋಷ ದರ್ಶನ ಯಾವಾಗೈತಿ? ಅವಾಗ ಅದ್ರ ಬಗ್ಗೆ ವೈರಾಗ್ಯ ಬರ್ತದೆ. ದೋಷ ದರ್ಶನ ನಮಗೆ ಬೇಷ ಮಜಾನ ಅನಿಸುತ್ತೆ, ಹಿತಾನ ಅನಿಸಕತ್ತೆ. ಯಾಕೆ? ವಿವೇಕ ಇಲ್ಲದಕ್ಕೆ, ವಿವೇಕದ ಬೆಳಕು ಇಲ್ಲದಕ್ಕೆ ನಮಗೆ ಇದಕ್ಕೆ ದೋಷ ಕಾಣುವಲ್ಲ. ಕತ್ತಲದೊಳಗೆ ಹಂಗೆ ಹೊಂಟೇವಿ ಕಣ್ಣು ಮುಚ್ಕೊಂಡು. ಶರೀರ ಭಾವ ಮೊದಲು, ವಿಶ್ವದ ಭಾವ ಮೊದಲು ಅಂದ್ರೆ ಶರೀರ ಭಾವನ ಮೊದಲು. ಶರೀರ ಭಾವ ನಂತರ ಜಗತ್ತಿನ ಭಾವ. ರಾಮ ವಶಿಷ್ಠ ಜಾತ್ರೆ ಅದು ಮಾಡ್ಕೊಂತ ಕುಂತ್ರ ನಾವು. ಈ ತಿರುಗೋಕಿಗಳನ್ನ ಜಾತ್ರೆ ಮಾಡೋರು. ಬಣ್ಣ ಬಣ್ಣ ಕಂಡಿದ್ದೇ ಇಲ್ಲ ಕಾದು ನೋಡಕ್, ಬಣ್ಣ ನೋಡಕ್ ಹೋಗಿರಿ. ಚಂದ ಚಾಯಕ್ ಬೆನ್ನ ಹತ್ತಿರ ಇದೇ ಇಲ್ಲಿ ಹತ್ಬೇಕ್ರಿ ನೀವು. ಮಹಾತ್ಮರ ಸನ್ನಿಧಿ ಒಳಗೆ ರಂಜನಾ ವ್ಯವಹಾರ ಅದಕ್ಕೂ. ವಾಸನಾ ಹುಳುಗಳು ಹೃದಯದಲ್ಲಿ ಸಣ್ಣಗೆ ಕಡಿತಿರ್ತಾವ್ರಿ. ಒಂದರ ಮಾತು ನೆನಪಿಟ್ಕೋಬೇಕು ಮನುಷ್ಯರಾದ್ಮೇಲೆ. ಭಾಳ ಚಲೋ ತಮ್ಮ ಶಾಸ್ತ್ರ ಹೇಳ್ತಾನಂದ್ರೆ ಸಂಕಟ ಹೋಗೈತಿ. ಹೆಂಗೆ ಭಾಳಷ್ಟು ಶಾಸ್ತ್ರ ಕಲ್ತಿರ್ತಾರ ಹಂಗಂಗೆ ಹೋಗ್ಕೋತಿರ್ತಾನ. ಕಾರ್ದಾನಿ ಚುರುಮರಿ ಪುಗ್ಗೆ ಮಾಡಿರೇನ ಶಾಸ್ತ್ರ ಅಂದ್ರ? ಒಂದು ನಾಲಿಗೆ ಚಟ ಬಿಡು ಕಿಮ್ಮತ್ತಿಲ್ಲ. ಇನ್ನುಳಿದ ಜನ್ಮ ಜನ್ಮಾಂತರದಿಂದ ಬಂದ ಚಟ ಏನ್ ಬಿಡ್ತೀರಿ ನೀವು? ನಿನ್ನೆ ಮೊನ್ನೆ ಕಲಿತ ಚಟನ ಬಿಡು ಕಿಮ್ಮತ್ತಿಲ್ಲ ಅಂದ್ರೆ ತಿನ್ನು ಚಟ,
ಕೇಳು ಚಟ, ಆ ಇಂದ್ರಿಯಗಳ ಚಟ, ರೂಪದ ಮ್ಯಾಗಿಂದು, ಗಾಯನದ್ದು, ಹೌದಿಲ್ಲ, ಊರು ಸುದ್ದಿ ಕೇಳುವುದು, ಅದು ಒಂದು ಚಟನ ಅಲ್ಲ. ಅಲ್ಲಿ ಹೋಗಿ ಕುಂಡ್ರಕ್ಕೆ ಚಟಕ್ಕೆ ಹೋಗಿ ಕುಂಡಿರ್ತೀವಿ, ಚಟದ ವಾಸನ ಅಲ್ಲಿ ಹೋಗಿ ಕುಂಡ್ರಾಕಸ್ತದೆ ನೀವು. ಆ ಚಟ ಇರಲಿಲ್ಲ ಅಂದ್ರೆ ಅಲ್ಲೇ ಕೇಳ್ಕೊಂಡು ಹೋಗ್ತೀವಿ, ಹೌದಿಲ್ಲ. ಚಟಾದೇನು ಹಾಕೊಂಡು ಕುಂತೀವಿ. ನಿನ್ನ ಬಗ್ಗೆ ನೀ ಅಭ್ಯಾಸ ಮಾಡಾಕತ್ರ ಚಟದ ಕೈಯ ಸಿಗುಲೆ ಪಾರಾಕಿನಿ. ಅದು ಬಂದ ಆತ್ಮವಿಚಾರ ಬಂದಾತ ಅನಾತ್ಮ ವಿಚಾರ ಚಟ ಚಲುವ. ಯಾವಾಗಲೂ ಬಿಟ್ಟು ಬಿಡದೆ ಇದನ್ನ ಎಡೆಬಿಡದೆ ಅಭ್ಯಾಸ ಮಾಡ್ಬೇಕಂತ ಐತಿ. ಅಂದಾಗ ನಮ್ಗೆ ಇದು ಅನುಭವ ಬರ್ತದೆ. ಎಡೆಬಿಡದೆ ಅಭ್ಯಾಸ ಮಾಡೋರು ಯಾವ್ದು? ಇದು ಬಂದ ಆತ್ಮವಿಚಾರ ಬಂದಾದ ಕೂಡಲೇ ಅನಾತ್ಮ ವಿಚಾರದ ಚಟ ಚಾಲುವಾದ. ಅದೇ ಜನ್ಮ ಜನ್ಮಾಂತರ ರೂಢಿ ಆಗಿಬಿಟ್ಟೈತಿ. ಅಂದಿಂದ ಹೆಂಗೆ ಅನುಭವ ಕೊಡ್ಬೇಕು ನಮ್ಗೆ? ಯಾವಾಗಲೂ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸ ಆಗ್ಬಿಡಬೇಕು ನಾವು. ಹಗಲುರುಳು ಎನ್ನದೆ ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನದ ಅಭ್ಯಾಸವನ್ನು ನಾವು ಬಿಟ್ಟಿರಬಾರ್ದು ಅಂತ. ಬಿಡು ಬಿಡು ಪುರುಷೋತ್ತರೆ ಅನಾತ್ಮ ವಿಚಾರ ಬಂದು ಹೋಗ್ಬಿಡ್ತದೆ. ಅದು ತನ್ನ ಪ್ರಾಬಲ್ಯ ಹೆಚ್ಚಕೈತೆ, ಅದು ಅದರದ ಹಾವಳಿ ಹೆಚ್ಚಕೈತೆ. ಚಿಂತೆ ಕಳ್ಕೋಬೇಕಂತ ಬಾಳೆಹಣ್ಣು ಮಾಡಾಕ್ತಿರೋ, ಇನ್ನು ಚಿಂತೆ ಇರ್ಲಿ ಅಂತ ಬಾಳೆ ಮಾಡಾಕ್ತಿರೋ? ನಿನ್ನ ಅನಾಸಕ್ತಿ ಆ ಊರಾಗ ಇಟ್ಟೇನೆ, ಆ ಊರಿಗೆ ಹೋದ್ರೆ ಅನಾಸಕ್ತಿ ಆಕೈತಿ ಅನ್ನಕ್ಕೆ. ತಲೆಗೆಟ್ಟು ಸುಣ್ಣ, ಮಾರಿಗೆಟ್ಟು ಬಣ್ಣ ಬಡ್ಕೊಂಡ್ರೆ ಬರ್ತೈತಿ ಅನಾಸಕ್ತಿ. ಬೆಳ್ಳಕ್ಕಿ ಮರಿಯಂಗಾದ್ರೆ ಬರ್ತೈತಿ ಅನಾಸಕ್ತಿ. ತಲೆ ಬೋಳ್ಸಿರ್ ಬರ್ತೈತಿ ನಿನಗೆ ಅನಾಸಕ್ತಿ. ಮನಸ್ಸನ್ನು ಸಂಸಾರದಿಂದ ದೂರ ಇಡ್ಲಿಕ್ಕೆ ಬರ್ತೈತಿ, ಶರೀರವನ್ನು ಸಂಸಾರದಿಂದ ದೂರ ಇಡಕ್ಕೆ ಬರೋದಿಲ್ಲ. ನೀರು ಬಿಟ್ಟು ಡೋಣಿ ಇಡಕ್ಕೆ ಬರೋದಿಲ್ಲ, ಡೋಣಿ ಒಳಗೆ ನೀರು ಬರದಂಗೆ ಮಾಡ್ಕೊಳಕ್ ಬರ್ತೈತಿ. ಎಲ್ಲೆಲ್ಲಿ ಶರೀರ ಐತಿ ಅಲ್ಲಿ ಸಂಸಾರ ಇರುವುದಿಲ್ಲ. ಆತ್ಮಾನುಸಂಧಾನ ಮಾಡಲಿಕ್ಕೆ ಹೊರಗಿನ ಸಾಮಾನು ಅದು ಬೇಕಾಕವೇನ್ರಿ? ಏನು ಅವಶ್ಯಕತೆ ಇಲ್ಲ, ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲ. ನಿದ್ದೆ ಮಾಡೋಕೆ ಬೇಕಾಗಿಲ್ಲ, ಇನ್ನು ಸ್ವರೂಪಾನುಸಂಧಾನ ಮಾಡೋಕೆ ಇವೆಲ್ಲ ಎದಕ್ಕೆ ಬೇಕಾಗಿವೆ? ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಇಲ್ಲದಕ್ಕೆ ಮತ್ತೆ ಅವನ್ನ ಪಡಿಬೇಕಂತ ಯಾಕೆ ಪ್ರಯತ್ನ ನಡೆಸೀನಿ ಅಂತ. ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ನಿರಂತರ ಪ್ರಯತ್ನ ಮಾಡಿ ಅವುಗಳನ್ನು ದೊರಕಿಸ್ಕೊಂಡು ಏನು ಹೊಂದಿದ್ದೇವೆ? ಈ ಶರೀರ ಇಲ್ಲದಂದ್ರೆ ಆನಂದ ನೆನಪು ಮಾಡಕ್ಕೆ ಬರುದಿಲ್ಲ. ಆನಂದ ನೆನಪು ಮಾಡೋದು ಶರೀರವೋ ಏನು ಮನಸ್ಸು? ಬಾಕಿ ಜನ್ಮದಾಗಿ ಕೆಲಸ ಮಾಡ್ಲಿಕ್ಕೆ ಬರುದಿಲ್ಲ ಅನ್ನೋದರಿಂದ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದೆ. ಬರೇ ಬಾಯಲ್ಲಿ ಬ್ರಹ್ಮಜ್ಞಾನ ಮಾತಾಡಿದರೆ ಏನಾಗ್ತದೆ? ಮಾತಿನ ಜ್ಞಾನದಿಂದ ಚಿಂತೆ ಕೆಡ್ತೇನೆ. ಈ ಬಾಳೆದಾಗಿನ ಆಸಕ್ತಿ ಹೋಗೈತೆ ಇಲ್ಲೂ ನೋಡ್ಕೋ. ಎಷ್ಟು ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರು ಅದ್ರಾಗ ಆಸಕ್ತಿ ಒಂದು ಈಟು ಕಡಿಮೆ ಆಗಿಲ್ಲ, ಮತ್ತೆ ಅದ್ರಾಗ ಸಿಕ್ಕೊಂಡು ಒದ್ದಾಡಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡ್ಕೋಬೇಕು ಅನ್ನೋದು ಎಷ್ಟು ಜನರಿಗೆ ಒಳಗತ್ತಿದೆ. ಆನಂದದ ಲಾಭ ಮಾಡ್ಕೋಬೇಕು ಏನು ಮತ್ತು ದುಃಖದಾಗ ಬಿದ್ದು ಹೊಳೆಯಾಡಬೇಕು? ಆತ್ಮಲಾಭ ತನ್ಯ ಲಾಭವನ್ನು ವಿದ್ಯತೆ ಅಂದರೆ ದೇಹವು ತಾನೆಂಬ ಮತ್ತು ಪ್ರಪಂಚವು ಸತ್ಯವೆಂಬ ಮನುಷ್ಯನ ಭ್ರಮೆ, ಇದು ಸತ್ಯವಾದದ್ದಲ್ಲದು. ಬೇಕಾದಷ್ಟು ಅನುಭವ ಬರುವಂಗೆ ಹೇಳಿದ್ರು ಇದು ಉಳಿವಲ್ಲ ನೋಡ್ರಿ. ಸಾಣಿಗೆ ಒಳಗಿನ ನೀರಿನಂಗೆ ಎಲ್ಲ ಸೋರು ಹೋಗ್ಬಿಡ್ತು. ಕೇಳ್ತೈತಿ ಬಿಡ್ತೈತಿ, ಈ ಕಡೆ ಕಿವಿಲೆ ಕೇಳ್ತೈತಿ, ಈ ಕಡೆ ಬಿಟ್ಟು ಬಿಡ್ತೈತಿ.
ನಿದ್ದೆ ಮಾಡ್ಬೇಕಾದ್ರೆ ನಿನ್ನೊಳಗೆ ನೀನು ನೋಡ್ಕೋತೀವೋ ಏನ, ಹೊರಗೆ ಎತ್ತಾಗಾರ ಕಣ್ಣು ಕಿಸಗದ್ ನೋಡ್ಕೊತ ಅಡ್ಡಾಡ್ತೀವ. ಇಂದ್ರಿಯಗಳ ಮುಖಾಂತರ ನೋಡ್ತೀನಿ ಅದು. ನಿದ್ರೆ ಮಾಡ್ಬೇಕಾದ್ರೆ ಯಾವ ಇಂದ್ರಿಯಗಳು ಬಳಸಿದೆ ಅಲ್ಲಿ? ಎಲ್ಲ ಇಂದ್ರಿಯಗಳೆಲ್ಲ ಬಂದಾಗ್ಯಾವಲ್ಲಿ. ಅವಾಗ ನಿಮಗೆ ನಿದ್ದೆ ಆನಂದದ ಅನುಭವ ಆಕೈತಿ. ಈ ಪ್ರಾಪಂಚಿಕ ಸುಖ ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ? ಪ್ರಾಪಂಚಿಕ ವಿಷಯ ವಸ್ತುಗಳು ಯಾರಿಗೆ ಸುಖ ಕೊಟ್ಟವ? ಈ ಪ್ರಾಪಂಚಿಕ ಸುಖದಲ್ಲಿ ನಾವು ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರ್ದಂತ ಆ ಸುಖವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ನಾವು ಪಾರಮಾರ್ಥಿಕ ಸುಖವನ್ನು, ಇದರಲ್ಲಿ ದೋಷವನ್ನು ಕಂಡು ಇದರ ಮೇಲೆ ನಮಗೆ ವ್ಯಾಮೋಹವನ್ನು ಕೈ ಬಿಡಲೆ ನಮಗೆ ನಿಜಾನಂದದ ಅನುಭವ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಕೇವಲ ಶಾಸ್ತ್ರಜ್ಞಾನದಿಂದ ಆನಂದದ ಅನುಭವ ಆಗಲಾರ್ದು. ಮಾಹಿತಿ ಮಾಡ್ಕೊಂಡು ಗೊತ್ತೈತಿ, ಹೇಳೋದು ಕೇಳೋದೆಲ್ಲ ಐತಿ, ಯಾಕೆ ಮಾಡಕ್ಕೆ ಬರಲಿಲ್ಲ, ಬಿಡಕ್ಕಾಗಲಿಲ್ಲ. ಬಿಟ್ಟಾಗ ದೊರೆಯುವಂಥ ಸುಖ ನೀ ಎಷ್ಟು ಹೇಳಿರು ಕೇಳಿರು ಅದು ಸಿಗುವುದಿಲ್ಲ. ತ್ಯಾಗೇನ ಏಕೇನ ಅಮೃತತ್ವ ಮಾನುಷು ಅಂತ. ಬಿಟ್ಟಾಗ ಅವು ಸುಖ ಸಿಗ್ತೈತಿ ಅಂತ ಏನು ಹಿಡ್ಕೊಂಡು ಕುಂತಿಯಲ್ಲ ಎದೆದ್ರೊಳಗೆ, ಅದನ್ನೆಲ್ಲ ತೆಗೆದಾಕದು. ಮನಸ್ಸಿನಾಗ ತುಂಬ್ಕೊಂಡು ಅದನ್ನೆಲ್ಲ ಮನಸ್ಸನ್ನು ಖಾಲಿ ಮಾಡಲಿ. ಖಾಲಿ ಮಾಡಿದ ಕೂಡಲೇ ನಿನಗೆ ಏನು ಬೇಕಾದ ಅನುಭವ ಬರ್ತೈತಿ ಅಲ್ಲಿ. ಮನಸ್ಸನ್ನು ಅರ್ಪಣೆ ಮಾಡೋದು ಅಂದ್ರೆ ಏನು? ಮನಸ್ಸಿನಾಗ ತುಂಬಿಕೊಂಡದನ್ನೆಲ್ಲ ಖಾಲಿ ಮಾಡೋದು. ಅದಕ್ಕೆ ನಮಾಜ್ ಅಂತಾರೆ. ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದಕ್ಕೆ ನಮಾಜ್ ಅಂತ. ಸಾಯುವುದ್ರೊಳಗೆ ಈ ಪ್ರಾಪಂಚಿಕ ಸುಖದ ಕಾಡು ರಸ್ತೆಯನ್ನು ಬಿಟ್ಟು ಪಾರಮಾರ್ಥಿಕ ಸುಖದ ರಾಜ ರಸ್ತೆಯನ್ನು ಹಿಡಿಬೇಕು. ಇದು ಒಳಗೆ ಹತ್ತಬೇಕಲ್ಲ ನಾವು. ಯಾವಾಗ ಇದನ್ನು ಬಿಟ್ಟೇನಪ್ಪ, ಯಾವಾಗ ನಾವು ಅದನ್ನು ಅನುಭವ ಮಾಡಿಕೊಂಡೇನು, ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗವನು ಎಲ್ಲವನ್ನು ಅಳೆದುಳಿದು ಅನ್ನುವಂಥ ಹೊಟ್ಟೆ ಮೇಲೆ ಹತ್ಬೇಕಲ್ಲ. ಯಾವಾಗ ಅದು ಉತ್ಕಟ ಇಚ್ಛಾ ಇರ್ತೈತಿ ಅವ ಇದರಾಗ ಮುಂದುವರಿಯಾಕ ಪ್ರೇರಣೆ ಆಗ್ತೈತಿ. ಇಲ್ಲ ಅಂದ್ರೆ ಮತ್ತು ಕೇಳ್ತೈತಿ, ಮತ್ತು ಬಿಡ್ತೈತಿ. ಯಾಕೆ? ಇಚ್ಛಾ ಇಲ್ಲ. ಉತ್ಕಟ ಇಚ್ಛಾ ಇದ್ರೆ ಅದು ಕೇಳ್ಬೇಕಂತೈತಿ, ಮನನ ಮಾಡ್ಬೇಕಂತೈತಿ, ನಿಧಿಧ್ಯಾಸನ ಮಾಡ್ಬೇಕು. ತಮ್ಮ ವಿಷಯ ತಿಂಡಿ ತೀರ್ಸ್ಕೊಳಕ್ಕೆ ಮಹಾತ್ಮರ ಹೆಸರಲ್ಲೇ ಜಾತ್ರೆ ಮಾಡ್ತಿರೋದಿಲ್ಲ. ಮಧ್ಯರಾತ್ರಿ ಒಳಗೆ ಎದ್ದು ಏನು ಮಾಡ್ತೀರಿ? ನಮಾಜ್ ಮಾಡ್ತಿರೋ ಏನೋ ಕೌದಿ ಕುಸ್ತಿ ಹೊಡಿತಿರೋ ಅಂದ್ರೆ ಯಾವ ವಾಸನ ಹೋದ್ರೂ ಕೌದಿ ಕುಸ್ತಿ ವಾಸನ ಹೋಗಿರ್ಬಿಟ್ರಿ. ಶರೀರ ಕ್ಷೀಣ ಆಗೈತಿ ಅಂದ್ರೂ ಆ ವಾಸನ ಹೋಗುದಿಲ್ಲ. ಇಷ್ಟು ಬಿಚ್ಚಿ ಹೇಳಿದ್ರು ಇದ್ರಾಗ ನಂಬಿಗಿಲ್ಲ ಅಂದ್ರೆ ಯಾವ ಸುಡುಗಾಡಿಗೆ ಹೋಗ್ತಿರೋ ಯಾರಿಗೆ ಗೊತ್ತು? ಅಹಂಕಾರ ಮಮಕಾರ ತ್ಯಾಗ ಮಾಡೋದಕ್ಕೆ ನಮಾಜ್ ಅಂತಾರ. ಅಧ್ಯಾತ್ಮ ವಿದ್ಯೆ ಇದು. ನೀ ಜನ್ಮ ಜನ್ಮಾಂತರ ತಿರುಗಿದ್ರು ಸಿಗುವುದಿಲ್ಲ ಇದು. ಜಗತ್ತಿನ ಬೆನ್ನು ಹತ್ತಿ ನೆಮ್ಮದಿ ಹೊಂದಬೇಕಂದ್ರೆ ಎಂದಿಗೆ ಸಾಧ್ಯ ಐತಿ ಹೇಳ್ರಿ? ಜಗತ್ತೆಂಬ ಕಲ್ಪವಲ್ಲರಿಯ ಮೂಲವನ್ನು ಹುಡುಕ್ಲಿಕ್ಕೆ ಹೋದ್ರೆ ಎಲ್ಲಿ ಸಿಗಬೇಕ್ರಿ? ಅದು ಕಲ್ಪವಲ್ಲರ ಕಲ್ಪಿತ ಬಳ್ಳಿ. ಜಗತ್ತಂದ್ರೆ ಕಲ್ಪಿತ. ಅದು ಜಗತ್ತಿದ್ರೆ ಅದರ ಮೂಲ ಹುಡುಕು. ಜಗತ್ತಿಲ್ಲ ಇಲ್ಲ, ಇಲ್ಲದರ ಮೂಲ ಎಲ್ಲಿರ್ತೈತಿ? ಬಂಜಿ ಮಗನ ಕೇಳಕ್ಕೆ ಹೋಗ್ಯನ ನಿಮ್ಮ ಮಗು ಯಾರು, ನಿಮ್ಮ ಅಪ್ಪ ಯಾರು ಅಂತ. ಬಂಜಿಗೆ ಮಗನ ಇಲ್ಲ. ನಿನಗೆ ಏನು ಬೇಕಾಗಿದೆ ಅದನ್ನು ನಿನ್ನೊಳಗೆ ಐತೆ ನೋಡ್ಕೊಂಡು ಬಿಡೋದು. ಜಗತ್ತು ಉಳಿದ್ರೆ ನೋಡುವಂತ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಮೊದಲು ಅದನ್ನು ತೆಗೆದಾಗ ಸುಟ್ಟು ಹಾಕದ. ಸುಖ ನಿನ್ನೊಳಗದ ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದಿಲ್ಲ. ಚಿತ್ತವೃತ್ತಿಯನ್ನು ನಿಜವಾದ ಆನಂದದ ಕಡೆಗೆ ಒಯ್ಯೋದಕ್ಕೆ ನಾವು ಉಪನಯನ ಅಂತ. ಅದಕ್ಕೆ ಸಣ್ಣೊಂದಿರ್ತ ಮಕ್ಕಳಿಗೆ ಉಪನಯನ ಸಂಸ್ಕಾರ ಕೊಡ್ತಾರೆ. ಈ ವಿಚಾರದ ಅಭ್ಯಾಸ ಮಾಡಕ್ಕೆ ಹಚ್ತಾರೆ ಅವರು.
ಸ್ಥೂಲವಾದ ಪಶು ನಿದ್ರೆಯನ್ನು ಬಿಟ್ಟು ಸೂಕ್ಷ್ಮವಾದ ಸಮಾಧಿ ನಿದ್ರೆಯಿಂದ ಮನುಷ್ಯ ನೆನೆಸಿಕೊಳ್ಳಬೇಕು. ಹೌದು, ದಿನ ಮಾಡೋದು ನಾವು ಸ್ಥೂಲವಾದಂಥ ಪಶು ನಿದ್ರೆ. ಎಲ್ಲ ಪ್ರಾಣಿಗಳು ಮಾಡ್ತಾವೆ ನಿದ್ರೆ. ಕಳ್ತೊಂಬ ಕೂಳು ಬಿತ್ತಂದ್ರೆ ಕಣ್ಣು ಮುಚ್ಚಾಕ್ ಚಲೋ ಹೋಗ್ತದೆ, ಸಾಮಾನ್ಯ ನಿದ್ರೆ. ಯೋಗಿಗಳು ಮಾಡುವಂಥ ಯೋಗ ನಿದ್ರೆ, ಅದನ್ನು ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ. ಯೋಗದ ಅಭ್ಯಾಸ ನಾವು ಮಾಡಬೇಕು. ಸೂಕ್ಷ್ಮವಾದಂಥ ವಿವೇಚನಾ ಶಕ್ತಿ ನಮ್ಮಲ್ಲಿ ಜಾಗೃತ ಆಗಬೇಕು. ಅದಕ್ಕೆ ಶುದ್ಧವಾದ ಬುದ್ಧಿಶಕ್ತಿ ಅಂತ. ಶಾಂತಿಗೂ ತೃಪ್ತಿಗೂ ಸಾಕ್ಷಿ ಭಾವದ ಅಭ್ಯಾಸವೇ ಸಾಧನ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಸುತ್ತಮುತ್ತಲು ಏನು ನಡೆದಿರ್ತೈತಿ ಅದರಿಂದ ಅಲಿಪ್ತ ಆಗಿ ಅದಕ್ಕೆ ಸಾಕ್ಷಿಯಾಗಿರ ಕಲಿಬೇಕು ನೋಡ್ರಿ. ನಿರಂತರ ಅಭ್ಯಾಸ ಬೇಕ್ರಿ, ಬಿಟ್ಟು ಬಿಡದೆ. ಬಹುನಾಂ ಜನ್ಮನಾಮಂತೆ ಮಾಮೇತಿ ಪರಂತಪ ಅಂತ. ಅನೇಕ ಜನ್ಮಗಳ ಅಭ್ಯಾಸದ ಕೊನೆಗೆ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಕಾಮನ ಕದನದಿಂದ ಪಾರಾಗುವುದಂದ್ರೆ ಹಗರ ಬಗರ ಕೆಲಸ ಇಲ್ಲ. ಎಂತೆಂಥವನ್ನ ನಾನೇ ಹೌದು ಅನ್ನೋರು ದೊಡ್ಡ ದೊಡ್ಡ ಹುದ್ರಿನ ಲಗ ಹೊಡಿಸ್ತದೆ ಕಾಮ. ಎಲ್ಲ ತಿಳಿದೇನೆ ಅನ್ನವನ್ನ ಬಿಡುದಿಲ್ಲ, ನಾನೇ ಅನ್ನವನ್ನ. ಕುಂತಲ್ಲೇ ನಿಂತಲ್ಲೇ ಇಂದ್ರಾದಿ ದೇವತೆಗಳ ಪದವಿ ದೊರಿತವಂದ್ರು ಸದಾ ನೆದರೆತ್ತಿ ನೋಡಬಾರ್ದು. ಅಂದ್ರೆ ಅಧ್ಯಾತ್ಮ ಹತತಿ. ಅಂದ್ರೆ ಏ ಲೋಕಾತಿ ಪರಲೋಕದ ಭೋಗಾದಿಗಳಲ್ಲಿ ವೈರಾಗ್ಯವನ್ನು ನಾವು ಹೊಂದಬೇಕು. ದೋಷವನ್ನು ಕಂಡ ಮತ್ತ ವಿಲೋಭನೆಗಳಿಗೆ ಮಳ್ಳಾದೆ ಅಂದ್ರೆ ಮತ್ತೆ ಬಿದ್ದಿನಿ ಅಂತ. ಮತ್ತೆ ಇಂದ್ರಿಯಗಳ ಗದ್ದಲದ ಬಿದ್ದೆ ಅಂದ್ರೆ ಅದರಿಂದ ಪಾರಾಗೋದು ಭಾಳ ಕಠಿಣ. ನೊಣ ಸುಂಬಳದ ಸಿಕ್ಕಿಂದ ಪಾರಾಗೋದು ಭಾಳ ಕಠಿಣ. ಹಂಗೆ ವಿಷಯದ ವ್ಯಾಮೋಹದೊಳಗೆ ಒಮ್ಮೆ ಸಿಕ್ಕೊಂಡು ಬಿಟ್ಟು ಅಂದ್ರೆ ಕಡೆಗೆ ಬರೋದು ಭಾಳ ಕಠಿಣದ. ಒಳಗೆ ವಾಸನಾ ಗ್ರಂಥಿ ಇತ್ತಂದ್ರೆ ಅತ್ತಾಗ ಇಳಿಸ್ತೈತಿ. ಮತ್ತು ಅದಕ್ಕೆ ವಾಸನಾ ಗ್ರಂಥಿ ನಾಶ ಆಗ್ಬೇಕು ನೋಡ್ರಿ. ಅಕಲಿಗೆ ಅಕಲಾಗಿ ವಿವರಣೆ ಮಾಡೋದು ಸಾಕಷ್ಟು ಆಕೈತಿ. ಆದರೆ ಹೃದಯ ಗ್ರಂಥಿ ಹೋಗೋದು ಭಾಳ ಬಗ್ಗೆ ನಾಶ ಆಗೋದು. ನಿಮ್ಮ ಧಾರವಾಡ ಹುಬ್ಬಳ್ಳಿ ಕಾರ್ಪೊರೇಷನ್ ಏರಿಯಾದೊಳಗೆ ಸೂರ್ಯರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ವಿಷಯದೋಳು ಮನ ಬೆಳೆಸದಿವದೆ ಸನ್ಯಾಸ. ಅವಾಗ ಶೂರ ಅಂತಾರೆ. ಬೇಕಾದ ಕಂಡ್ರು ಮನಸ್ಸು ಆ ಕಡೆಗೆ ಹರಿಬಾರ್ದು. ಅದಕ್ಕೆ ಧೀರತ್ವ ಅಂತ. ಧೀರಸ್ತತ್ರ ನ ಮಹ್ಯತೆ ಅಂತ. ವಿವೇಕ, ವೈರಾಗ್ಯ, ಉಪರತಿ ಎಂಬ 3 ಬೆಳೆನ ಲಂಗಟ ಮನಸ್ಸಿಗೆ ಹಾಕಬೇಕು ಅಂದಾಗ ಅದಕ್ಕೆ ಸನ್ಯಾಸ ಅಂತಾರೆ. ಮತ್ತು ಸಿಗಲಿಕ್ಕೆ ಬಿಟ್ರೆ ಸನ್ಯಾಸ ಅಲ್ಲ, ತಿಳಿದ ಕೈ ಬಿಡಬೇಕು. ಅರಿದು ವಿಷಯದೊಳ ದೋಷವನ್ನು ತೊರೆದವನು ಮರಳಿ ಮೋಹಿಸ್ತದೆ. ಪುನಃ ನಿನಗೆ ಅದರಾಗ ಇಚ್ಛಾ ಆಗ್ಬಾರ್ದು. ನಮಗೆ ಆಗಾಕೈತೆ ಅಂದ್ರೆ ಇನ್ನೂ ಐತೆ ಅಂತ ತಿಳ್ಕೊಬೇಕು. ತಿನ್ನೋದು ಅನ್ನೋದು ನೋಡಿದ ಕೂಡ ತಿನ್ಬೇಕನ್ನೋ ಆಶೆ, ನೋಡ್ಬೇಕನ್ನೋ ರೂಪದ ಕಡೆ ಆಶೆ, ಗಾಯನದ ಕಡೆ ಇನ್ನೂ ಐತೆ ಅಂತ ತಿಳ್ಕೊಬೇಕು. ಹೇಳಿದಾಕ್ಷಣ ಕೇಳಿದಾಕ್ಷಣ ಹೋಗುವುದಿಲ್ಲ ಅದು. ಅಂಥ ಪ್ರಸಂಗ ಬಂದಾಗ ಗೊತ್ತಾಗೈತಿ ಇದು ವಾಸನ ಐತಿ ಹೋಗೈತಿ. ವಿಕಾರ ಹೊಂದುವಂಥ ಪ್ರಸಂಗದೊಳಗೆ ಯಾರ ಮನಸ್ಸು ವಿಕಾರ ಆಗುವುದಿಲ್ಲ, ಅವಾಗ ಅವನು ವಾಸನ ಹೋಗೈತಿ ಅಂತ. ಏನು ಕಂಡ್ರು ಹೊಳ್ಳೆ ನೋಡಬಾರ್ದು, ಕೇಳಬೇಡ ಅಂತಿದ್ರು ಅಜ್ಜ. ಎದರಾಗೂ ಆಸಕ್ತಿ ಉಳಿದಿಲ್ಲ. ಹಂಗೆ ಪ್ರಬಲವಾದಂಥ ಅಭ್ಯಾಸ ಅದಕ್ಕೆ ಸಮಾಧಿ ಸ್ಥಿತಿ ಹೊಂದಿದ ಮ್ಯಾಗ ಅದು ಉಳಿದಿಲ್ಲ. ಯಾವ ಬೈಕೆಗಳು ಉಳಿದು ಅಂತಹ ಬಯಕೆಗಳನ್ನು ಕಳ್ಕೊಂಡು ನಾವು ಸಮಾಧಿ ಹೊಂದಿದ ಮಹಾತ್ಮ ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಬೇಕಾದಂಗೆ ಪಾಂಡಿತ್ಯ ಐತೆ ಹೇಳ್ದೇನಂದ್ರು ಆ ಬಯಕೆಗಳು ಹೋಗಿರ್ಬಿಟ್ಟು
ನಿನ್ನ ತಲೆ ಕೆಳಗೆ ಮಾಡ್ತಾವು. ಬೇಕಾದಂಥ ನೀ ಹೇಳ್ತೇನಪ್ಪ ಜಿಗ್ ಜಿಗ್ ಶಾಸ್ತ್ರ ಹೇಳ್ತದೆ, ಬಿಡೋದಿಲ್ಲ ನಿನ್ನ. ಏ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವೆಂಬ 3 ಲಂಟ ಮನಸ್ಸಿಗೆ ಹಾಕಬೇಕು ನೋಡ್ರಿ. ಅಂದರೆ ಮನುಷ್ಯನ ನಿಯಂತ್ರಣ ಇರ್ತೈತಿ. ನಿತ್ಯ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡಕತ್ತಾಗ ಅದು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕತ್ತೈತಿ. ಮನಸ್ಸಿಗೆ ಲಂಟ ಹಾಕ್ಬೇಕಂದ್ರೆ ಇದು ಅಭ್ಯಾಸದಾಗ ಕೊಡು. ಬರೀ ಶರೀರಕ್ಕೆ ಲಂಟ ಹಾಕಿರೋ ಸನ್ಯಾಸ, ನೀವು ಮನಸ್ಸಿಗೆ ಲಂಟ ಹಾಕೋ ಸನ್ಯಾಸ. ಮನಸ್ಸಿಗೆ ಲಂಟ ಹಾಕಿದ್ದು ಮಂದಿಗೇನು ಗೊತ್ತಾಕೈತಿ? ಭವದ ಎಲ್ಲ ಬಂಧನಗಳು ಆತ್ಮಜ್ಞಾನದಿಂದಲೇ ಕಳಚಿ ಹೋಗ್ತವೆ. ಹೌದು, ಆತ್ಮಜ್ಞಾನ ಮಾಡ್ಕೊಳ್ಳೋದು ಹೊರತು ನಿನ್ನ ಬಂಧನದಿಂದ ಬಿಡುಗಡೆ ಆಗುವುದನ್ನ ಇಲ್ಲ. ಮನಸಾ ಸ್ವರೂಪ ಚಿಂತನದೊಳಗೆ ನೀವು ತೊಡಗಿದೆ ಅಂದರೆ ನಿನ್ನನ್ನು ನಂಬಿಕೊಂಡವ್ರ ಕಲ್ಯಾಣಕ್ಕೈತಿ ನೋಡಿ. ನಿನ್ನ ದರ್ಶನದಿಂದ ಕಲ್ಯಾಣಕ್ಕೈತಿ. ಯಾವಾಗಲೂ ಮನಸ್ಸು ಕೊಟ್ಟು ಆತ್ಮಚಿಂತನದ ಅಭ್ಯಾಸದಾಗ ನಿಜವಾಗಿ ನೀನು ತೊಡಗಿದ್ರೆ ನಿನ್ನ ದರ್ಶನದಿಂದ ಕಲ್ಯಾಣಕ್ಕೈತಿ. ನಿನ್ನ ನಂಬಿಕೊಂಡವ್ರ ಕಲ್ಯಾಣಕ್ಕೈತಿ. ಅಭ್ಯಾಸ ದಶೆಯೊಳಗೆ ಸೂಕ್ಷ್ಮ ಶರೀರಾದಿಗಳು ತೋರ್ತವು. ಹೆದರದೆ ನಿನ್ನ ಅಭ್ಯಾಸವನ್ನು ವರಿಸಿದೆ ಅಂದ್ರೆ ಅವು ನಿನ್ನ ಸೇವಾಕ್ ನಿಲ್ತಾವು. ನಿನ್ನ ಸಾಧನೆಯ ನಿಷ್ಠೆಯನ್ನು ಪರೀಕ್ಷೆ ಮಾಡಕ್ಕೆ ಬರ್ತಿರ್ತಾವಲ್ಲ, ಹೆದರಕ್ಕೆ ಹೋಗ್ಬಾರ್ದು. ಆನಂದಮಯವಾದ ಇರುವಿನಲ್ಲಿ ಉಳ್ಕೊಳ್ಳೋದು ಒಂದೇ ನಮಗೆ ಸ್ವಾತಂತ್ರ್ಯ ಹೊರತು ಈ ಶರೀರದ ಆಗು ಹೋಗಾದಿಗಳಲ್ಲಿ ನಿನಗೆ ಸ್ವಾತಂತ್ರ್ಯ ಇಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹಂಗಾಗಬೇಕು ಹಿಂಗಾಗಬೇಕು, ಅದು ತಾರ ಪ್ರಕಾರ ನಡೀತಿದ್ದೇವೆ. ತಿದ್ದಕ್ಕೆ ಬರೋದಿಲ್ಲ. ಅದ್ರಾಗ ಯಾರೂ ಸ್ವತಂತ್ರ ಅಲ್ಲ. ಪ್ರಾರಬ್ಧದ ಆದೇನು ಅದು ಶರೀರ ಇಲ್ಲೇ ಇಡಬೇಕು ಹಿಂಗೆ ಇಡಬೇಕು ಅಂತ ಆಗೋದು. ಪ್ರಾರಬ್ಧ ಹೆಂಗೆ ಇರ್ತೈತಿ ಹಂಗೆ ನಡೆದಿರ್ತೈತಿ ಅದ್ರ ವ್ಯವಹಾರ, ಶರೀರ ಚೇತಾರ್ಥ ವ್ಯವಹಾರ. ನಾವು ತಿಳ್ಕೊಂಡಂಗೆ ಇಡೋಕ್ಕಾಗೋದಿಲ್ಲ, ಅದು ತಿದ್ದಕ್ಕೆ ಬರೋದಿಲ್ಲ. ಅದು ಈಗೇನು ಮಾಡ್ತೀಯಲ್ಲ ಮುಂದೆ ಬರ್ತೈತಿ. ಈಗ ಹಿಂದೆ ಮಾಡಿದ್ದು ಹೆಂಗೈತಿ ಸುಮ್ಮನೆ ಅದನ್ನು ಅನುಭವಿಸೋದು, ಬೇರೆ ಪರಿಹಾರ ಅದಕ್ಕಿಲ್ಲ. ತಿದ್ದಕ್ಕಾಗೋದಿಲ್ಲ ಅದು. ನಾನು ಅನ್ನುವಂಥ ಕಲ್ಪನೆ ಇದು ಎಲ್ಲಿಂದ ಬಂತು ಅನ್ನೋದನ್ನು ನೋಡ್ಕೊಂಡು ಮೊದಲು ನಾನು ಅಂತ ಎದಕ್ಕೆ ಅನ್ಕೊಂಡು ನೀನು ಇದ್ದ ಇರುವಿಗಿನ ನಾನು ಅಂತ ಅನ್ಕೊಂಡು ಅನ್ಯದ್ದೇನೂ ಇದ್ದಿದ್ದಿಲ್ಲ. ಅಲ್ಲಿ ಶರೀರ ಇದ್ದಿದ್ದಿಲ್ಲ, ಜಗತ್ತಿನ ಭಾವ ಇದ್ದಿದ್ದಿಲ್ಲ. ಮೊಟ್ಟ ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂಡು ಆ ಇದ್ದ ಇರುವಿಗೆ ಅಹಂ ನಾಮ ಅಭವತ್. ಮೊದಲು ನಾನು ಅನ್ನೋ ಭಾವ ತನ್ನ ಇದ್ದ ಇರುವಿಗಿನ ನಾನು ಅಂತ ಅನ್ಕೊಂಡಿದ್ದೆ. ಅದನ್ನು ಹೆಂಗೋ ಮರೆಯೊಳಗೆ ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು ತನ್ನ ಭಾವನೆಯನ್ನು ಮರೆತು ಬಿಡ್ತು. ಮತ್ತು ದುಃಖವನ್ನು ಹೊಂದಿ ಏನು ಬಂಧನದಾಗ ಸಿಕ್ಕೊಂಡು ಒದ್ದಾಡಲಿಕ್ಕೆ ನಿಜವಾಗಿ ಮರ್ತಿಲ್ಲ. ಮರುವೆ ಯಾರಿಗೆ? ಅರಿವಿನಲ್ಲಿ ಮರುವೆ ಇಲ್ಲೊಮ್ಮೆ ಎಂದು ಕುರು ಹಿಡಿಯುವನೇ ಜಾನರ ದೇವ. ಸೂರ್ಯನಲ್ಲಿ ಕತ್ತಲೆ ಇಲ್ಲ ಮರುವಿನಲ್ಲಿ ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಎಲ್ಲಿ ಐತಿ? ಇಲ್ಲ. ನಿನ್ನ ಬಗ್ಗೆ ವಿಚಾರ ಮಾಡಿದ್ರು ಅರಿವು ಸ್ವರೂಪನ ನೀನದಿ. ನಿನ್ನಲ್ಲಿ ಮರುವು ಇಲ್ಲೈತಿ. ಮರುವು ಯಾರಿಗೆ? ನೀನು ಯಾರು ನೋಡ್ಕೊ. ಎಲ್ಲವನ್ನ ಅರಿತಕ್ಕಂಥ ಅರಿವಿನಲ್ಲಿ ಮರುವು ಎಲ್ಲೈತಿ? ಬಂದೇ ಇಲ್ಲ. ಸುಳ್ಳ ನಿನಗಾಗಿದೆ, ನನಗಾಗಿದೆ ಅಂತ ತಿಳ್ಕೊಂಡೆ. ನೀ ಯಾರು ಮೊದಲು ನೋಡ್ಕೊ. ನಿನಗೇನೂ ಆಗೇ ಇಲ್ಲ, ಆಗೈತೆ ಅನ್ನೋದು ಸುಳ್ಳು ನಿನಗೆ. ಏನು ನೀ ಅರಿವು ಸ್ವರೂಪನ ಅದಿ. ನಿಜವಾದ ನೀನು ಯಾರದನ್ನು ತಿಳ್ಕೊಳ್ಳೋ ಬದಲು ಆದ ನಾನು ಇದು ನಾನು ಅಂತ ಅದ್ರ ಬೆನ್ನ ಎತ್ಕೊಂಡಿ. ಅಂದಾಗ ನಿನಗೆ ನೆಮ್ಮದಿ ಇಲ್ಲ. ನಮ್ಮ ಮನೆಯವರು ಅನ್ನೋರು ನಮ್ಮಪ್ಪನ ಯಾರ ಜ್ಞಾನ ಕೇಳಿದ್ರೇನೆ ನಮ್ಮ ಅಪ್ಪನ ಕೂಡ ನಾವು ಜಗಳ ಆಡ್ತಿದ್ದೀವಿ.
ಹೊರಗಿನ ಜಗತ್ತಿನ ವಿಷಯ ವಸ್ತುಗಳು ಕೂಡಿಲ್ಲ ಇಲ್ಲಿ. ಆ ಜ್ಞಾನ ಸಂಪತ್ತನ್ನು ನನಗೂ ಅನುಭವ ತಂದುಕೊಡು. ನೀವು ಹೆಂಗೆ ಅದನ್ನು ಅನುಭವ ತಂದ್ರಿ, ನನಗೂ ಅದನ್ನು ಅನುಭವ ತಂದುಕೊಡ್ರಿ. ಇದಕ್ಕೆ ನಮ್ಮ ಅಪ್ಪಗೆ ನಮಗೆ ಜಗಳತ್ತಿದ್ರು ಅಜ್ಜವ್ರು. ಹೆಂಗೆ ನೀ ಅನುಭವ ಮಾಡ್ಕೊಂಡೆ, ನನಗೂ ಅದನ್ನು ಅನುಭವ. ಅಪ್ಪನ ನಿಮ್ಮ ಅಜ್ಜನ ಬೇಕು ಅಂತ ಕುಂದಿರ್ತೇವೆ, ಅನುಷ್ಠಾನಕ್ಕೆ ಹೋಗುವಾಗ ಅಂತಿದ್ರು ಅವರು. ನಿಮ್ಮ ಅಜ್ಜನ ಬೇಯಕ್ಕೆ ಹೋಗ್ತೇವೆ, ಬೇಕು ಅಂತ ಕುಂದಿರ್ತೇವೆ ನೋಡಿ, ನಮಗೂ ಅನುಭವ ತಂದು ಕೊಡಪ್ಪ, ನೀ ಒಂದೇ ಸ್ಥಿತಿ ನನಗೂ. ಅದ ನಮಗೆ ನ್ಯಾಯ. ಅಪ್ಪ ಅವ್ರು ಕೂಡ ಏ ಯಾರು ಕೇಳಿದ್ರಿ ಮಣಿ ಯಾರು ಅನ್ನೋರು? ನಮ್ಮ ಅಪ್ಪನ ಜ್ಞಾನ ಯಾರು ಕೇಳಿದ್ರು? ಹಂಗೆ ಕಾಳು ಕೂಳು ಕಿಚಡಿಗೆ ಮಣಿಯವರು ಅಂದ. ಏನೂ ಮಾಡದಂಗೆ ಬುದ್ಧಿ ಅಗದಿ ಚುರುಕಾಗಿ ಲಕ್ಷ್ಯ ಕೊಟ್ಟ ಇರುವುದು. ಏನು ಸುಮ್ಮನೆ ಇರ್ಬೇಕಾದ್ರೆ ಯಾವ ಕಲ್ಪನೆಗೂ ಅವಕಾಶ ಕೊಡ್ದಂಗೆ ಸುಮ್ಮನೆ ಇರುವುದು ಮಾಡೋದು. ಏನು ಈ ಅಭ್ಯಾಸ ನಡಿಬೇಕು. ಅಭ್ಯಾಸ ಇಲ್ಲದ ಹೊರತಾಗಿ ಅನುಗ್ರಹ ಆಗುವುದನೇ ಇಲ್ಲ. ಅಭ್ಯಾಸದಲ್ಲಿ ನೀವು ಮುಂದುವರಿದಂತೆ ಈ ದೇಹದ ಪರಿವಿನ ನಿನಗುಳಿದು. ಪ್ರಬಲವಾದಂಥ ಅಭ್ಯಾಸ ನಡೀತೆ ಅಂದರೆ ಎಲ್ಲದರ ಖಬರು ತಪ್ಪಿ ಬಿಡ್ತೈತೆ. ಕೇವಲ ಇರುವಿನ ಅನುಸಂಧಾನದಾಗ ಇರ್ತಾನೆ. ಒಮ್ಮೆ ಅದ್ರ ಸವಿ ಹಚ್ಕೊಂಡ್ರೆ ನೋಡ್ಯಾರ ನೋಡಿದ್ರು, ಈ ಕಡೆ ಒಳ್ಳೆ ನೋಡಿದ್ರು. ನೀತಿಹೀನ ಯೋಗವನ್ನು ಸಾಧಿಸಲಾರ. ಇನ್ನೊಬ್ಬರಿಗೆ ಕೆಳಕು ಮಾಡುವಂಥ ವೃತ್ತಿ, ಆ ವೃತ್ತಿಗೆ ಇದು ಅನುಭವ ಬರೋದು ಇಲ್ಲ. ಹೌದು, ಇನ್ನೊಬ್ಬರಿಗೆ ಕೆಳಕಾಗದಂಥ ಆಚರಣೆಗಿನ ನೀತಿ ಅಂತಾರೆ. ಇನ್ನೊಬ್ಬರಿಗೆ ಕೆಳಕು ಮಾಡಾಕೈತೆ ಅಂದ್ರೆ ಅದು ಅನೀತಿ ಅಂತಾರೆ. ಅದಕ್ಕೆ ನೀತಿವಂತನಾಗಿ ಮೊದಲು ಭಾಳ ಕಲಿಪ, ನಿನಗೆ ಮುಂದೆ ಇದು ಅನುಭವ ಕೊಡ್ತದೆ. ನೀತಿಯಿಂದ ನಿನಗೆ ಪುಣ್ಯ ಸಂಗ್ರಹ ಆಕೈತಿ. ನೀತಿ ಬಿಟ್ಟೆ ಅಂದ್ರೆ ಪಾಪ ಸಂಗ್ರಹ ಆಕೈತಿ. ಧೈರ್ಯ, ಕ್ಷಮೆ, ಮನಃಶಾಂತಿ, ಆಸ್ಥೇಯ ಅಂದ್ರೆ ಇರುವಿಕೆಯಲ್ಲಿ ನಂಬಿಕೆ, ಪಾವಿತ್ರ್ಯ, ಇಂದ್ರಿಯ ನಿಗ್ರಹ, ಸುಬುದ್ಧಿ, ವಿವೇಕ, ಸತ್ಯ, ಕ್ರೋಧ ಇಲ್ಲದಿರುವಿಕೆ, ಇವು ಧರ್ಮದ 10 ಲಕ್ಷಣಗಳು. ಅವ್ರ ಧರ್ಮ ಬೇರೆ, ಇವ್ರ ಧರ್ಮ ಬೇರೆ ಬೇರೆ ಅದಾವ. ಏನು ನೋಡಿ ಅಂತೀರಿ ನೀವು ಬೇರೆ ಬೇರೆ ಅಂತ? ಧರ್ಮ 108 ಧರ್ಮ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲರ ಧರ್ಮ ಒಂದೈತನು ಬೇರೆ ಬೇರೆ ಅದಾವ. ಶರೀರ ಧರ್ಮ ವಿಕಾರವು ಸೋರುವುದು ನಾರುವುದು. ನಿನ್ನ ಧರ್ಮ ಸಚ್ಚಿದಾನಂದ ಸ್ವರೂಪ. ನಮ್ಮ ಧರ್ಮದೊಳಗೆ ನಾವಿದ್ದಂದ್ರೆ ನಾವು ಆರಾಮಿರ್ತೇವೆ. ಶರೀರ ಧರ್ಮ ಹಿಡ್ಕೊಂಡು ಆರಾಮ್ ಕಳ್ಕೊಂಡು ನೀನು. ನಿನ್ನ ಧರ್ಮ ಸಚ್ಚಿದಾನಂದ ಸ್ವರೂಪದ. ಶರೀರ ಧರ್ಮ ಇದು ಸೋರುವುದು ನಾರುವುದು, ವಿಕಾರ ಆಗುವುದು, ನಾಶ ಆಗುವುದು. ಅದಕ್ಕೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ. ಇದು ಭಯಭೀತಿಯಿಂದ ಕೂಡಿದ್ದು. ಶರೀರ ಧರ್ಮ ಹಿಡ್ಕೊಂಡು, ಇಂದ್ರಿಯಗಳ ಧರ್ಮ ಹಿಡ್ಕೊಂಡು ಕೂತ್ಕೊಂಡು ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರದು. ಪರಸ್ಪರ ಒಬ್ಬರಿಗೊಬ್ಬರು ಪ್ರೇಮ ಉಂಟಾಗುವಂಥ ಮಾತು ಮಾತಾಡ್ತೀರಿ ಅಪ್ಪ. ಬರೇ ಇನ್ನೊಬ್ಬರಿಗೆ ತೊಂದರೆನ ಕೊಡೋದು, ಸಂಕಟ ಕೊಡೋದನ್ನ ಮಾತಾಡೋದು. ನೀವೆಲ್ಲರೂ ದೇವರು, ನಾವೊಬ್ಬ ಪೂಜಾರಿ. ನಾನು ನಿಮ್ಮ ಊರಿಗೆ ನಿಮ್ಮ ದೇವರ ಪೂಜೆ ಮಾಡ್ಲಿಕ್ಕೆ ಬಂದೇನೆ. ಎಲ್ಲರೂ ದೇವರ ಇವರು. ನಿಮಗೆ ಸಂತೋಷ ಆಗುವಂಗೆ ನಾ ಪೂಜೆ ಮಾಡವ. ಏನೋ ನಮ್ಮಪ್ಪ ಒಂದು 4 ಮಾತು ಕಲಿಸ್ಯಾನ. ಆ ಇರುವಿಕೆಯ ಬಗ್ಗೆ, ನಿಮ್ಮ ಯಾರು ಇದ್ದೀರಿ ಅನ್ನೋದ್ರ ಬಗ್ಗೆ ನೆನಪು ತಂದು ಕೊಟ್ಟಾಗ ನಿಮಗೆ ನೆಮ್ಮದಿ ಇತ್ತು. ಈಗ ಬೇರೆ ಸುದ್ದಿ ಮಾತಾಡಿದ್ರೆ ಅದರ ನೆಮ್ಮದಿ ಕಳ್ಕೋತೀರಿ ನೀವು.
ನಿಮಗೆ ಏನು ಬೇಕಾಗೈತಿ ಅದರ ನೆನಪು ಮಾಡ್ಕೊತ ಇದ್ದಾಗ ನಮಗೆ ನೆಮ್ಮದಿ ಇರ್ತದೆ. ಎಲ್ಲರಿಗೆ ಆನಂದ ಬೇಕಾಗೈತಿ, ಅದು ಎಲ್ಲೈತಿ ಅಂದರೆ ಅದು ನಮ್ಮೊಳಗೈತಿ. ಅದರ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೊತ ಇದ್ದಾಗ ಎಲ್ಲರಿಗೆ ಅದು ನೆಮ್ಮದಿ ಸಿಗ್ತದೆ. ನೀವೇನಿದ್ದೀರಿ, ನೀವೆಲ್ಲರೂ ಸಚ್ಚಿದಾನಂದ ಸ್ವರೂಪನ ಇದ್ದೀರಿ. ಇದನ್ನು ನೆನಪಿಗೆ ತಂದು ಕೊಡೋದ ನನ್ನ ಪೂಜೆ. ನೀವೆಲ್ಲರೂ ದೇವರ ಇದ್ದೀರಿಪ್ಪ, ಈ ದೇಹ ನೀವಲ್ಲ. ನೀವು ಎಷ್ಟು ದಿನ ಎಷ್ಟು ಜನ್ಮ ಈ ಶರೀರ ನಾನು ಅಂತ ತಿಳ್ಕೊಂಡ್ರು ಈ ಶರೀರ ನೀನಾಗಕ್ಕೆ ಶಕ್ತಿನೇ ಇಲ್ಲ. ನೀವೆಲ್ಲರೂ ದೇವ ಸ್ವರೂಪಿಗಳ ಅಮೃತ ಸ್ವರೂಪಿಗಳಾದಿರಿ ನೀವು ಅಂತ. ಇದನ್ನು ನೆನಪಿಗೆ ಅನುಭವಕ್ಕೆ ತಂದು ಕೊಡೋದ ಪೂಜೆ. ನೀವು ಏನಿದ್ದೀರಿ ಅದ ನೀವಾಗಿ ಉಳ್ಕೋರಿ ಅಂದ್ರೆ ಆರಾಮಿರ್ತೀರಿ. ನಿಮ್ಮ ನಿಜವಿದನೆ ತಿಳಿಯೋ ಬೇರೆನ್ನದರೆ ಮನುಜ, ಇದು ಒಂದರ ಹೊರತು ಎಲ್ಲ ಕೈ ಬಿಡುವುದನ್ನು ನೋಡ್ರಿ. ಎಲ್ಲ ತೋರೆ ಅಡಿಗೆ ಹೋಗಿಬಿಡ್ತಾವೆ. ಅದರಿಂದ ನಿನಗೆ ಏನು ಲಾಭದ ಇಲ್ಲ. ಜಗತ್ತಿನ ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರ್ತಾವ. ನಾವು ಬೇಕಾದಷ್ಟು ಅವನು ವ್ಯವಸ್ಥಿತವಾಗಿ ನೀಟೇನಂದ್ರು ಅವು ಕೆಟ್ಟು ಹೋಗೋಣ. ನಿರಾಶಕತೆ ಹಿಂದಗಡೆ ಹೆಂಗೆ ಬಿಡ್ಲು ಇವನಂತೆ. ಎಷ್ಟು ಭದ್ರವಾಗಿ ನೀ ಅದನ್ನ ಮನೆ ಕಟ್ಟೇನಂದ್ರು ಬಿದ್ದು ಹೋಗುದು. ಬಾಂಬ್ ಹೋಗೋದಾರ ಮಣ್ಣಿ ಯುದ್ಧ ನಡೆದಾಗ ಮನಿ ಹೊಸ ಮನಿ ಹಾಕ್ಸೈತಿ, ಬಿದ್ದು ಹೋಗೈತಿ ಪಾಪ. ಮರ್ಗಾಕದ ಅದು ಏನ್ ಮಾಡಲಿ, ಏನ್ ಮಾಡೋದ್ರಿ. ಈಗರ ಮನಿ ಹಾಕ್ಸಿನ್ರಿ ಸಾಲ ಮಾಡಿ, ಮನಿ ಮ್ಯಾಗ ಬಾಂಬ್ ಬಿಟ್ಟಿತ್ತು. ಏನ್ ಮಾಡೋದು ಯುದ್ಧ ನಡೆದಾಗ? ಹೇಳಕ್ ಬರುದಿಲ್ಲ ಯಾವ ಹೊತ್ನ್ಯಾಗ ಬರ್ತೈತಿ ದಾಳಿ. ಏನ್ ಮಾಡೋದು? ನಿಜವಾಗಿ ಆನಂದದ ವಿಚಾರ ನಮಗೆ ಹೊಳಿಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಬೇಕಿದಕ್ಕೆ. ಪುಣ್ಯದ ಜೋರಿದ್ರೆ ಹೊಳಿತೈತಿ, ಇಲ್ಲ ಅಂದ್ರೆ ಹೊಳಿದಿಲ್ಲ. ದಿನನಿತ್ಯ ನಾವು ನಿದ್ರೆಯೊಳಗೆ ಆನಂದದ ಅನುಭವ ಮಾಡ್ತೀವಲ್ಲ, ಏನು ಅವಲಂಬಿಸ್ಕೊಂಡು ಮಾಡ್ತೀವಿ? ಏನು ಹಿಡ್ಕೊಂಡು ಕುಂತಿದ್ದೆ ಅಲ್ಲಿ? ಮಕ್ಕಳು ಮರಿ ಅದಾವ, ಹೊಲ ಮನೆ ಆಯಿತು, ನೀನು ತಿನ್ನೋದು ಉಣ್ಣೋದಾಯ್ತು, ನೋಡೋದಾಯ್ತು, ಮೋಸ ನೋಡೋದಾಯ್ತು, ಯಾವುದೇ ವಿಷಯಗಳ ಸಂಪರ್ಕ ಇಲ್ಲೇ ನಾವು ಆನಂದದ ಅನುಭವ ಮಾಡ್ತೀವಲ್ಲಿ. ಆನಂದದ ಅನುಭವ ಮಾಡ್ಕೊಳ್ಳೋಕ್ಕೆ ವಿಷಯಗಳ ಅವಶ್ಯಕತೆ ಇಲ್ಲ. ನಿನ್ನ ಹೊಲ ಮನಿ ಬದುಕು ಬಾಳೆ ಎಲ್ಲಿ ಹೋಗಿತ್ತಲ್ಲಿ? ತನಗೆ ಪ್ರಿಯವಾದ ವಸ್ತು ಇದ್ರೆ ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ತಾನೆ. ಹಂಗೆ ತನಗೆ ನಿಜವಾಗಿ ಅಧ್ಯಾತ್ಮನ ಬೇಕಾಗಿತ್ತಂದ್ರೆ ಕಾಲು ಹಿಡಿದು ಕಟ್ಟಿ ಕಲ್ಲಿಗೆ ಬಡಿದ್ರು ಅಲ್ಲಿಂದ ಬಿಟ್ಬಿಟ್ಟು ಹೋಗಿದ್ರು. ನಿಜವಾಗಿ ಅದನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇತ್ತಾನೆ. ಹೋಗ್ಲಿ ಇದರಾಗ ನನ್ನ ಜನ್ಮ ಅಂತಾನ. ಜನ್ಮಾಂತರ ಬಾಳೆ ಬೆನ್ನು ಹತ್ತಿ ಬಂದಿರಿ, ಏನು ಕೊಡ್ತದ ನಿಮಗೆ ಬಾಳೆ? ಮತ್ತು ಒಳ್ಳೆಯದರದ ನೆನಪು ಮಾಡ್ತೀಯಲ್ಲ, ಬಾಳೆ ನೆನಪಿನಾಗ ಕಾಲು ಕಳಿತೀಯಲ್ಲ. ಅದ್ರ ನೆನಪಿನಾಗಿದ್ದವ್ರು ಯಾರ ನೆಮ್ಮದಿಯಿಂದ ಅದಾರ ಹೇಳಿ? ಜನ್ಮಾಂತರ ಬಾಳೆ ನೆನಪು ಉಳ್ದಾವು ನಾವು, ಆದ್ರೆ ಆನಂದದ ನೆನಪು ಮರ್ತಿಲ್ಲ. ಆನಂದವನ್ನು ಯಾರನ್ನ ಮರಿತೀರಿ? ಮರಿ ನೋಡು. ಮರೆದ್ರೆ ಅದನ್ನು ನಮಗೆ ಬಿಡಾಕ ಬರ್ತದೆ, ಅದನ್ನು ಎಂದೂ ಮರಿಲಿಕ್ಕೆ ಆಗುದಿಲ್ಲ. ವಿಷಯ ವಸ್ತುಗಳನ್ನೆಲ್ಲ ಮರಿತೀವಿ, ಆನಂದವನ್ನು ಏನಾರ ಮರಿತೇನೆ? ನಿಮ್ಮ ಯೋಜನಾದಿಗಳ ಗುರಿ ಸುಖ ಹೊಂದೋದೈತಿಲ್ಲ. ಸುಖ ಹೊಂದುವ ಸಂಬಂಧ ಯಾರ್ಯಾರು ಏನೇನು ಯೋಜನೆ ಮಾಡಿದ್ರು ನೋಡ್ಬೋದು. ಈಗೇನು ನಡೆಸೇವಲ್ಲ ನಾವು ಸುಖ ಹೊಂದುವ ಸಂಬಂಧ ಯೋಜನಾ, ಇವು ನಮ್ಮ ಸುಖದೆಡೆಗೆ ಒಯ್ತೇವೋ ಏನು ದುಃಖದೆಡೆಗೆ ಒಯ್ತಾವೋ ನೋಡ್ಕೋರಿ. ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಅಷ್ಟ ಮಾನವ ತನ್ನ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡ್ರೆ ಪಶು ಪಕ್ಷಿಗಳಿಗೂ ಇವನಿಗೂ ಏನು ಭೇದದ ಹೇಳಿ? ಮಾನವ ತಾನು ಕಲ್ಪಿಸ್ಕೊಂಡ ಕರ್ಮಕ್ಕಾಗಿ ಇನ್ನೊಬ್ಬರಿಗೆ ಪೀಡಾ ಕೊಡ್ತಾನೆ.
ಪಶು ಪಕ್ಷಿಗಳು ಮಾನವನಂತೆ ಕಲ್ಪಿಸ್ಕೊಂಡು ಏನಾದರೂ ಮಾಡಿ ಒಂದಕ್ಕೊಂದು ಪೀಡ ಕೊಡಕ್ಕೆ ಹೋಗುದಿಲ್ಲ ಅವು. ನೀವೇನು ಕಲ್ಪಿಸ್ಕೊಂಡಿರಲ್ಲ ಆ ಯೋಜನಾದಿಂದ ನಿನಗೆ ಏನೂ ಲಾಭ ಇಲ್ಲ. ನಿಮ್ಮ ಕಲ್ಪನಾ ಅದು ಪುರುಷ ತಂತ್ರದ ವಸ್ತು ತಂತ್ರ ಅಲ್ಲ. ಇಷ್ಟೆಲ್ಲ ಯೋಜನೆ ಮಾಡಿ ಎಲ್ಲರಿಗೂ ಶಾಂತಿ ಪೂರೈಸ್ತೀರಿ. ಶಾರೀರಿಕ ಕೊರತೆಗಳನ್ನು ಪೂರೈಸಲಿಕ್ಕಾಕತ್ತೇನು? ನಿಮ್ಮ ಯೋಜನೆಗಳೆಲ್ಲ ಅವಾಸ್ತವಿಕತೆ ಒಳಗದಾವೋ ಏನು ವಾಸ್ತವಿಕತೆ ಒಳಗೆ ನಡೆದವೋ? ಮಾನವನಿಗೆ ಎಲ್ಲ ಕೊರತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗುವುದೂ ಇಲ್ಲ. ಕೊರತೆ ಪೂರೈಸಿಕೊಂಡು ಶರೀರ ಬಿಟ್ಟವ್ರು ಯಾರದಾರ ಹೇಳಿ ಜಗತ್ತಿನೊಳಗೆ? ಯಾವುದು ಕೊರತಿಲ್ಲದ ನಿಜವಾದ ಎಚ್ಚರಿಕೆಯನ್ನು ಯಾವ ಹೊಂದಿರ್ತಾನ ಅವ ಆರಾಮಿರ್ತಾನೆ. ಅವಾಗ ಯಾವ ಕೊರತೆನೂ ಇಲ್ಲ. ಕೊರತೆಯ ನಾನದ ಎಚ್ಚರದೊಳೊಂದಿ ಚರಿಪದೇ ಚಂದ. ಸ್ವರೂಪ ಜಾಗೃತಿಯನ್ನು ಯಾವ ಹೊಂದಿರ್ತಾನ ಅವಾಗ ಎದರದೂ ಕೊರತಿಲ್ಲ ಅಂತ. ಏನು ಸಾಮಾನು ಪುರೋಟೆ ಆದ್ರೆ ಶಾಂತಿ ಇರ್ತೈತೇನ್ರಿ? ಯಾರ್ಯಾರಿಗೆ ಏನೇನು ಸಾಮಾನು ಬೇಕು ಅವನ್ನೆಲ್ಲ ಕೊಡ್ತೇವೆ, ಆರಾಮಿರ್ತೀಯ? ಇದು ಬರಬ್ಬರಿನೋ ತಪ್ಪು? ನೀವು ವಿಚಾರ ಮಾಡಿ ನೋಡ್ಕೊರಿ. ವಸ್ತು ಹೆಂಗ ಐತಿ ಹಂಗಾದ್ರೆ ಅನುಭವ ಮಾಡ್ಕೊಂಡಾಗ ನಮಗೆ ನೆಮ್ಮದಿ ಇರ್ತೈತಿ. ವಸ್ತು ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಇರುವಿಗೆ ಅಂತಾರೆ. ಮೂರೂ ಕಾಲದೊಳಗೂ ನಾಶ ಆಗಲಿ ಇದ್ದಂಥ ವಸ್ತು. ಅದರ ತಿಳುವಳಿಕೆ ಮಾಡಿಕೊಂಡಾಗ ನಮಗೆ ನೆಮ್ಮದಿ. ಅದಕ್ಕೆ ಜ್ಞಾನ ಅಂತಾರೆ. ಇದ್ದಕ್ಕಿದ್ದಂಗೆ ಇದ್ದದ್ದು ಅದಕ್ಕೆ ವಸ್ತು ಅಂತಾರೆ. ಈ ಬದಲಾವಣೆ ಆಗೋದು ಅದು ವಸ್ತು ಅಲ್ಲ. ವಸ್ತು ಬಿಟ್ಟುಬಿಟ್ಟು ಆನಂದ ಹುಡುಕಿರಿ ಎಲ್ಲಿ ಸಿಗ್ಬೇಕು ಹೇಳ್ರಿ? ಎಂದು ಹೊಂದವ್ರು ನೀವು? ಎಲ್ಲಿ ಶಾಂತಿ ಅದ ಅಲ್ಲಿಂದ ಶಾಂತಿ ಪ್ರಸಾರ ಆಗ್ತೈತೋ ಏನು ಅಶಾಂತಿಯಿಂದ ಶಾಂತಿ ಪ್ರಸಾರ ಆಕೈತೋ? ನಿಮ್ದು ಈಗ ಏನು ನಡೆದದ ಅದು ಶಾಂತಿ ಪ್ರಸಾರವೋ ಏನು ಅಶಾಂತಿ ಪ್ರಸಾರವೋ? ಮಹಾತ್ಮರಿಂದ ಶಾಂತಿ ಪ್ರಸಾರಕ್ಕಂತ ಹೊರಟೈತಿವೋ ಏನು ನಿಮ್ಮಿಂದ ಶಾಂತಿ ಪ್ರಸಾರಕ್ಕಂತ ಹೊರಟೈತಿವೋ? ನೀವು ಶಾಂತಿ ಸಂಶೋಧನೆ ಮಾಡಿ ಶಾಂತಿ ಪ್ರಸಾರ ನಡೆಸಿರೋ ಏನು ಅಶಾಂತಿ ಸಂಶೋಧನೆ ಮಾಡಿ ಅಶಾಂತಿ ಪ್ರಸಾರ ನಡೆಸಿರೋ? ನೀವು ಇಲ್ಲಿ ತನಕ ಎಷ್ಟು ಶಾಂತಿ ರಕ್ಷಣೆ ಮಾಡ್ಕೊಂಡಿರಿ? ಮೊದಲು ನಿಮ್ಮಲ್ಲಿ ಶಾಂತಿ ರಕ್ಷಣೆ ಮಾಡ್ಕೊಂಡಿರೇನು? ಮಾಡಿಕೊಂಡಿಲ್ಲ ಅಂದಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರ ಶಾಂತಿಯನ್ನು ರಕ್ಷಣೆ ಮಾಡ್ತೀರಿ ನೀವು. ನಾವು ಏನು ಪ್ರಸಾರ ಮಾಡ್ಲಿಕ್ಕೆ ಹತ್ತೀವಿ ಅನ್ನೋದು ಯಾವ ರಾಷ್ಟ್ರದ ಹೊಡೆದತ್ತೆ ಹೇಳ್ರಿ? ಶಾಂತಿ ಸಂಶೋಧನಾ ಕೇಂದ್ರ ಯಾವುದು ಅಂದ್ರೆ ಕಾಮಕ್ರೋಧಾದಿ ರಹಿತವಾದಂಥ ಪರಿಶುದ್ಧವಾದಂಥ ಅಂತಃಕರಣ. ಹೌದು, ಅಲ್ಲಿ ನಾವು ಸಂಶೋಧನೆ ಮಾಡಬೇಕಾಗಿದೆ. ಅವಾಗ ನಮಗಿದ ಅನುಭವ ಬರ್ತದೆ. ಆತ್ಮತತ್ವವನ್ನು ಸರಿಯಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬಲ್ಲವನೇ ನಿಜವಾದ ಮನುಷ್ಯ ಅಂತ. ನಾವು ಶ್ರವಣಕ್ಕೆ ನಾವು ಕಾಕೊಡ್ಲಿಲ್ಲ ಅಂದ್ರೆ ಮನನ ಯಾವಾಗ ನಡಿಬೇಕು? ಬೇರೆ ಸುದ್ದಿ ಇದ್ರ ಒಳಗೆ ಕೇಳ್ತೇವೆ, ಅದಕ್ಕೆ ಪತ್ತ ಹೋಗೋದಿಲ್ಲ, ಏನು ವೇಳೆನೇ ಇಲ್ಲ. ಇದಕ್ಕೆ ಸೀಮಿತ ವೇಳೆ ಇಡ್ತೇವೆ. ಇಷ್ಟು ಚಾಲು ಮಾಡಿ ಇಷ್ಟಕ್ಕೆ ಬಿಡಬೇಕಪ್ಪ. ಹಂಗೆ ಬಾಳೆ ಚಿಂತನೆ ಇಷ್ಟಕ್ಕೆ ಚಾಲು ಮಾಡಿ ಇಷ್ಟಕ್ಕೆ ಬಿಡ್ಬೇಕು ಅನ್ನೋದು ಏನಾರು ಐತೇನು ಅದಕ್ಕೆ? ಅದಕ್ಕೇನು ಲಿಮಿಟ್ ಇಲ್ಲ. ಅದು ಇದಕ್ಕೆ ಲಿಮಿಟ್ ಇಟ್ಟನು ಏನು 8 ರಿಂದ 9 ಒಂದು ತಾಸು. ಅದಲ್ಲ ಭಾಳ ಟೈಮ್ ತಗೋಬೇಡ್ರಿ ನೀವು, ದೌಡು ಮುಗಿಸ್ಬೇಕು. ಆದ್ರೆ ಭಾಳ ಚಿಂತೆ ದೌಡು ಮುಗಿಸ್ಬೇಕು ನಾವು. ಇದಕ್ಕೆ ವೇಳೆ ಏನಾರ ನಿರ್ದಿಷ್ಟ ವೇಳೆ ಇಟ್ಕೊಂಡೇನು ಇದಕ್ಕೆ? ಯಾಕ್ರಿ ಬಾಳೆ ಬರೀ ಅದರಾಗ ಹೋಗುದು ಜನ್ಮ ಜನ್ಮಾಂತರ. ಅದಕ್ಕೆ ಅದರಾಗ ಕಾಲು ಕಳೆದೆ ಅಲ್ಲ. ಅದಕ್ಕೆ ಗಟ್ಟಿ ಆಗ್ಬಿಟ್ಟೈತಿ. ಎದ್ರೊಳಗೆ ನೀ ಹೆಚ್ಚು ವೇಳೆ ಕಳಿತಿ ಯಾವ ಚಿಂತನ ಆ ಚಿಂತನ ನಿನ್ ಗಟ್ಟಿ ಆಕೈತಿ. ಅದ ಸಿಕ್ಕಂತ ವೇಳೆ ನಿನಗೆ ಆತ್ಮಚಿಂತನದ ಅಭ್ಯಾಸದ ತೊಡಗಿದ್ರೆ ಅದು ಗಟ್ಟಿ ಆಕೈತಿ. ಅದನ್ನು ಗಟ್ಟಿಗೊಳಿಸೋ ಪ್ರಯತ್ನ ನಾವು ಮಾಡ್ಬೇಕಾಯ್ತು. ಆತ್ಮಚಿಂತನೆಯನ್ನು ನಾವು ಯಾರಿದ್ದೇನೋ ಅಂತ ತಿಳುವಳಿಕೆಯನ್ನು ನಾವು ಗಟ್ಟಿಗೊಳಿಸ್ಬೇಕಾಗೈತಿ. ಆತ್ಮತತ್ವದ ಪ್ರಬಲ ಅನುಸಂಧಾನ ನಡೀತಿ ಅಂದ್ರೆ ಅವಾಗ ನಿನಗೆ ಹೊಳಿತೈತಿ.
ವಾಮದೇವನಿಗೆ ಆ ಪ್ರಬಲ ಅನುಸಂಧಾನದಿಂದನೇ ಗರ್ಭದಲ್ಲಿ ಜ್ಞಾನೋದಯ ಆತು. ಆತ್ಮತತ್ವದ ಪ್ರಬಲ ಅನುಸಂಧಾನ ವಾಮದೇವನಿಗೆ ಹೊಟ್ಟೆ ಒಳಗಿದ್ದಾಗ ಅವನಿಗೆ ಜ್ಞಾನೋದಯ ಆತು. 80 ವರ್ಷ ಶರೀರ ಇದ್ದಾಗ ಕೇಳಿದ್ರು ಏನೂ ಆಗುವಲ್ಲ ನನಗಂತಿದ್ದು. ಶರೀರ ಬಿಟ್ಟ ಮ್ಯಾಗ ತಾಯಿ ಗರ್ಭದೊಳಗೆ ಅವನಿಗೆ ಜ್ಞಾನೋದಯ ಆಗಿದೆ. ಪರಮ ಪುರುಷಾರ್ಥವಾದ ಮೋಕ್ಷಕ್ಕೆ ಮನನ ಉತ್ತಮ ಸಾಧನೆ. ನಾವು ಶ್ರವಣ ಮಾಡಿದ್ದನ್ನು ಮನನ ಮಾಡೋದಿಲ್ಲ, ಅದಕ್ಕೆ ನಮಗಿದು ಅನುಭವ ಬರುವುದು. ಕೇಳಿದ್ದನ್ನು ನೆನಪಿಟ್ಕೊಂಡಾಗ ನಮಗೆ ಮನನ ಮಾಡಕ್ಕೆ ಬರ್ತೈತಿ. ಅದಕ್ಕೆ ಚಂದ ಕೇಳು. ಒಮ್ಮೆಯುವ ಮರೆಯದಿರು, ಗುರು ಹೇಳಿದ ತೆರೆದು. ನೀನೇ ಪರಬ್ರಹ್ಮ ಸ್ವರೂಪಿದ್ದೀಪ, ನಾನು ಕೆಡಲಾರ್ದಂಥ ವಸ್ತು ಅಮೃತ ಸ್ವರೂಪನ ನಾನಿದ್ದೇನೆ ಅನ್ನೋದನ್ನು ಚಂದ ಕೇಳು. ಕೇಳಿದ್ದನ್ನು ಪುನಃ ತಿರುಗಿ ಅದನ್ನು ಮನನ ಮಾಡು, ಅಂದ್ರೆ ಅದು ಗಟ್ಟಿಕೈತಿ. ನೀ ಯಾರಿದ್ದಿ ಅನ್ನೋ ವಿಚಾರ ಇದ್ರೊಳಗೆ ಕಾಲು ಕಳಿಬೇಕು. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗುವುದು ನಿಜ ಸುಖವನ್ನು. ಈ ಅಭ್ಯಾಸದಾಗ ಯಾರು ಬಿಟ್ಟು ಬಿಡದೆ ಪಠ್ಯಾಸದಾಗ ಊಟ ಮಾಡಿ, ನೀರೊಳಕೆ ಆದರೆ ನೀರು ಕುಡಿ, ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಂಡು ಈ ಆತ್ಮಚಿಂತನದ ಅಭ್ಯಾಸವನ್ನು ಬಿಟ್ಟಿರಬೇಡ. ಸ್ವಾಧ್ಯಾಯ ಆತ್ಮ ಪ್ರಮದ ಸ್ವರೂಪದ ಅಧ್ಯಯನ ಅಧ್ಯಾಪನ ಇದ್ರ ಬಗ್ಗೆ ಕಲಿಯುವುದು ಮತ್ತು ಕಲಿಸೋದು ಬಿಡಬೇಡ. ಅದನ್ನು ಅಭ್ಯಾಸ ಈ ಶರೀರದೊಳಗಿನ ಪ್ರಾಣವಾಯು ಹೋಗೋ ತನಕ ಇದೇ ಅಭ್ಯಾಸದೊಳಗೆ ತೊಡಗಿನ. ಅಂದ್ರೆ ಏನಾರ ನಿನಗೆ ಸಂಸ್ಕಾರ ಉಳಿದಿದ್ದಿಲ್ಲ ಅಂದ್ರೆ ಉಳಿದಿಲ್ಲ. ಮತ್ತು ಜಡಬುದ್ಧಿ ಜಡಸಂಗದ ಸಹವಾಸ ಮಾಡಿದಂದ್ರೆ ಎಲ್ಲ ಹಾರಿಗಿಡಬೇಕು. ಇಲ್ಲೆಲ್ಲ ಕೇಳಿದ್ದ ಅಲ್ಲಿ ಹೋಗಿ ಕುಂತ ಮಶಿನುಗಿಸ್ಬಿಡ್ತಿಯಲ್ಲ, ಆ ಸುದ್ದಿ ಕೇಳಿ ಹಾರಿಗಿಡಿಸಿಬಿಡ್ತೀಯಲ್ಲ. ಅದಕ್ಕೆ ಕೇಳಿದ್ದು ನಿನಗೆ ಬಹಳ ಸ್ಥಾನ ಪ್ರತ್ಯಾಹಾರ ಬೇಕಿದ್ಕಂತ. ಜಡಬುದ್ಧಿ ಜಡಸಂಗ ವರ್ಜ ಮಾಡ್ಬೇಕು. ಅಂದ್ರೆ ಏನಾರ ನಿನಗೆ ಉಳಿದಿದ್ದಿಲ್ಲ ಅಂದ್ರೆ ಉಳಿದಿಲ್ಲ. ಜನರ ಪರಿಚಯ ಇಲ್ಲದಿರಬೇಕು, ಬಲು ಏಕಾಂತವಾಗಿರಬೇಕು, ಹಿರಿದಶನವನ ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳನ್ನು. ಬಾಳೆ ಸುದ್ದಿ ತೆಗೆಯುವಲ್ಲಿ ಹೋಗಿ ಕುಂದ್ರಕ್ಕೆ ಹೋಗೋದು. ಅಗಸಿ ಕಟ್ಟಿ ಇವೆಲ್ಲ ಎಲ್ಲ ಜಗತ್ತಿನ ಸುದ್ದಿ ಇದರಾಗ ಕಾಲು ಕಳಿಸೋದು. ನಮಗೆ ಅದ ಬೇಕಾಗಿರ್ತೈತಿ. ಯಾರ್ಯಾರಿಗೆ ಅದ್ರಾಗ ಬೇಕಾಗಿರ್ತೈತಿ ಅಲ್ಲೇ ಹೋಗಿ ಅದನ್ನು ಬ್ಯಾಳೆ ಕಳಿತಿತ್ತು. ಕಿವಿ ಕಟ್ಕೊಂಡು ಕುಂತು ಬಿಡೋದು ಸುದ್ದಿ, ಯಾರ್ಯಾರು ಏನೇನು ಮಾತಾಡ್ತಾರ. ಅದರಿಂದ ಲಾಭ ಏನೈತಿ ನೋಡ್ಕೊಂಡು ಅದನ್ನೆಲ್ಲ ಮರೆಯೋದು. ಜಗತ್ತಿನ ಸುದ್ದಿ ಎಲ್ಲ ಮರೆತ ನಿನ್ನ ಬಗ್ಗೆ ನೀ ಯಾರಿದ್ದಿ ಅನ್ನೋದ್ರ ಬಗ್ಗೆ ಅನುಭವಗಳು ಹೇಳಿದ್ದನ್ನು ಅದನ್ನು ನೆನಪು ಮಾಡ್ಕೊ. ಅದರೊಳಗೆ ಕಾಲು ಕಳಿ ಅಂತ ಏನು ಅಂದ್ರೆ ಲಾಭ ಅದ ನಿನಗೆ. ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೆದವರು ಯಾರು ಸುಖ ಹೊಂದ್ಯಾರ ಹೇಳಿ? ಅನಾತ್ಮ ಚಿಂತನೆಯನ್ನು ಬಿಟ್ಟು ಯಾವಾಗಲೂ ಆತ್ಮಚಿಂತನೆಯೊಳಗೆ ತೊಡಗಿದವರು ಯಾರು ದುಃಖವನ್ನು ಹೊಂದ್ಯಾರ? ಬೇರೊಂದು ಯೋಗದೊಳಗೆ ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮ ನಿಜ ನಿಷ್ಠರಾಗಿರುವಂಥ ಯಾವ ವಿಶ್ವವಿದ್ಯಾಲಯದ ಕಲಿಸ್ತಾರೆ ನಿಮಗಿದನ್ನು? ಆ ಯೋಗ ಈ ಯೋಗ ಯಾಕೆ ಸುಳ್ಳ ಬಳಲ್ತೀವಿ? ನಿನ್ನಲ್ಲೇ ಇದೆ ನಿನಗೆ ಬೇಕಾಗಿತ್ತು. ಆತ್ಮಭಾವದ ನಿಷ್ಠ ಅಂದ್ರೆ ನೆಲೆಯಾಗಿ ನಿಲ್ಬೇಕು. ನಿನ್ನ ಭಾವದೊಳಗೆ ಅಂದ್ರೆ ಆನಂದದ ಭಾವದೊಳಗೆ ನೆಲೆಯಾಗಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡು. ನೀ ಏನೂ ಮಾಡಬೇಕಾಗಿಲ್ಲ. ನಿನ್ನನ್ನು ನೀವು ಹೊಂದಾಕ ನೀ ಅಲ್ಲದ್ದು ಯಾವುದು, ನೀ ಯಾರು ಅಂತ ತಿಳ್ಕೊಂಡ ನಿನ್ನೊಳಗೆ ನೀ ಉಳ್ಕೊಳ್ಳೋ ಕೆಲಸ ಇದೆ. ವಯಸ್ಸಾದ ಮ್ಯಾಗ ಮನ್ಯಾಗ ಕೆಲಸ ಏನಿರ್ತದೆ ನಿಮ್ದು? ಇಲ್ಲದಕ್ಕೆ ಉಸಾಬರಿಗೆ ಹೋಗೋದು, ಇಲ್ಲ ಖಾಲಿ ಪಂಟ ಪಡೆಯೋದು. ಊರು ಉಸಾಬರಿ ತೊಗೊಂಡು ಉಣ್ದವಾದ ಅಂತ ಎದಕ್ಕೆ ಬೇಕಾಗಿತ್ತು? ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ಅದರಾಗ ಕಾಲಕ್ಕೆ ಮುಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಬರಬೇಕು. ಮುನಿ ಅಂದ್ರೆ ಸ್ವರೂಪದ ಮನನಶೀಲ, ಅದನ್ನು ಮನನ ಮಾಡ್ಕೊಂತ ಇರೋದು ನಾವು ಮುನಿ ವೃತ್ತಿ ಅಂದ್ರೆ. ವಾರ್ಧಕ್ಯ ಮುನಿ ವೃತ್ತಿ. ಅವಾಗ ಇದೇ ಚಿಂತನ ಇರ್ಬೇಕು. ನಮ್ಗೆ ಬಿಟ್ಟು ಬಿಡದೆ ಇದರೊಳಗೆ ಕಾಲು ಕಳಿಬೇಕು. ಇದ್ರಾಗ ಇದೇ ಚಿಂತನದಾಗ ಕಾಲು ಕಳೆಯವ್ರು ಎಷ್ಟು ಮಂದಿ ಇದ್ದಾರೆ? ವಯಸ್ಸಾದ ಮ್ಯಾಗ ಬರೀ ಮಕ್ಕಳು ಮೊಮ್ಮಕ್ಕಳು ಬಾಳೆ ಸುದ್ದಿ ಇದ್ರಾಗ ಕಾಲು ಕಳ ಸತ್ತವ್ರು ಎದಕ್ಕೆ ಬಂತು?
ವ್ಯರ್ಥ ಆಗುವುದಿಲ್ಲ. ಮುದುಕರ ಕೆಲಸ ಏನಿರ್ತೈತಿ, ಹರಕ್ ಕಸಬರಿಗೆ ಕಟ್ಟೋದು. ಮುದುಕಿಯರ ಕೆಲಸ ಹರಕ್ ತ್ಯಾಪಿ ಹಚ್ಚೋದು. ಹೌದಿಲ್ಲ? ಅದನ್ನು ಹೊಲಿನೇ, ಇದನ್ನು ಹೊಲಿನೇ, ತ್ಯಾಪಿ ಹಚ್ಚಿನೇ, ಇದನ್ನ ಮಾಡೋದು. ಮತ್ತೊಂದು ಏನು ಕೆಲಸ ಇಲ್ಲ. ಹಗ್ಗ ಬಿಟ್ಟನೆ, ಮೊದಲು ಹಗ್ಗ ಬಿಡ್ತಿದ್ದು. ಗುಡಿ ತುಂಬ ಎಲ್ಲ ಹಗ್ಗ ಬಿಟ್ಬಿಟ್ಟೆ. ಹೌದಿಲ್ಲ? ಮಳೆ ಆಯ್ತಿದ್ದಾಗ ಬರೀ ಅದನ್ನೇ ಬಿಟ್ಕೊಂತ ಕುಂದ್ರು. ಲೋಕದ ಡೊಂಕ ನೀ ತಿದ್ದಕ್ಕೆ ಹೋಗಬೇಡ, ನಿನ್ನ ಡೊಂಕ ಅಷ್ಟು ತಿದ್ದುಕೋನಿ. ಇನ್ನೊಬ್ಬರ ಡೊಂಕ ತಿದ್ದಕ್ಕೆ ಹೋಗಿ ಸಮಾಧಾನ ಕೆಡಿಸ್ಕೋತಿ. ನೀವು ಹಂಗದಿರಿ ಹಿಂಗದಿರಿ ಅಂತ ಹೇಳೋ ಕೆಲಸ ಏನೈತಿ? ನೀ ಹಂಗದಿ ನೋಡ್ಕೋ. ನೀ ಬರಬ್ಬರಿ ಇದ್ರೆ ಎಲ್ಲ ಬರಬ್ಬರಿ ಇರ್ತೈತಿ. ನೀನ ಬರಬ್ಬರಿ ಇಲ್ಲಲ್ಲ, ಎಲ್ಲ ಅಸ್ತವ್ಯಸ್ತ ಆಕೈತಿ. ತಾನು ಒಳ್ಳೆಯವನಾದರೆ, ನಾನು ನೋಡಿ ಐತಿಲ್ಲ, ನಾಡೆಲ್ಲ ಒಳ್ಳೆಯದು. ಹೌದಿಲ್ಲ? ನೀ ಒಳ್ಳೆಯವ ಆಗ ಜಗತ್ತೆಲ್ಲ ತಾನು ಒಳ್ಳೆಯದಕ್ಕೈತಿ. ನೀ ಏನೇನೋ ಕಲ್ಪನಾ ಮಾಡ್ಕೊಂಡು ಏನೇನೋ ಅವ್ರ ಹಂಗದ, ನೀ ಹೆಂಗದಿ ನೋಡ್ಕೊ. ನಿನ್ನಲ್ಲಿ ದೋಷ ಐತಿ, ಅದಕ್ಕೆ ಹಂಗೆ ಕಾಣ್ತಾವ. ದೋಷ ದೃಷ್ಟಿ ದೋಷ ಆಗೈತಿ ನಿನಗೆ. ಬರೀ ಇನ್ನೊಬ್ಬರಲ್ಲಿ ದೋಷ ನೋಡ್ತೀನಿ ಅಂದಲ್ಲಿ ನಿನಗೆ ಒಳ್ಳೇದು ಕಾಣೋದಿಲ್ಲ. ನೆಮ್ಮದಿ ಅನ್ನೋದು ಇರೋದಿಲ್ಲ ನಿನಗೆ. ಎಲ್ಲಿವರೆಗೆ ನೀ ಇನ್ನೊಬ್ಬರ ದೋಷ ನೋಡ್ತೀಯ ಅಲ್ಲಿ ತನಕ ನಿನಗೆ ನೆಮ್ಮದಿ. ಇನ್ನೊಬ್ಬರ ತಪ್ಪುಗಳನ್ನು ಆಡದೆ ಉದಾಸೀನ ಮಾಡೋದು. ಇನ್ನೊಬ್ಬರ ದೋಷಗಳನ್ನು ಯಾವ ನೋಡೋದಿಲ್ಲ, ಅವನು ನೆಮ್ಮದಿಯಿಂದ ಇರ್ತಾನೆ. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪೋದೆ ಚಂದ ಅಂತ. ನೆಮ್ಮದಿಯಿಂದ ಇರ್ಬೇಕನ್ನೋ ಹಂಗಿದ್ರೆ ಇನ್ನೊಬ್ಬರ ದೋಷ ಹುಡುಕಕ್ಕೆ ಹೋಗ್ಬೇಡ ನೀನು. ಅವನು ನೆಮ್ಮದಿಯಿಂದ. ಮಹಾತ್ಮರೆಲ್ಲ ಇನ್ನೊಬ್ಬರ ಜಗತ್ತಿನ ದೋಷ ನೋಡಕ್ಕೆ ಹೋದ್ ನಾವು. ಯಾರಲ್ಲಿ ದೋಷವನ್ನು ನೋಡಲಿಲ್ಲ ಅವರು. ಅಂದಾಗ ನೆಮ್ಮದಿಯಿಂದ ಬದುಕು ಸಾಗಿಸಿದರು. ನಿನ್ನ ಬದುಕೆಲ್ಲ ಛಿದ್ರ ವಿಚಿದ್ರ ಆಗಿ ಹೋಗ್ತದೆ. ಇನ್ನೊಬ್ಬರು ದೋಷಗಳನ್ನು ನೋಡಕ್ಕೆ ಕಾಲು ಕಳೆದ್ರೆ ಹಾಳಾಗಿ ಹೋಗ್ತು ನಿನ್ನ ಜನ್ಮ ಅಂತ. ವ್ಯರ್ಥ ಆತ ನಿನ್ನ ಜನ್ಮ. ನೋಡಿ ನೀವು ಮಹಾತ್ಮರ ಜೀವನ, ಯಾರದಾರ ದೋಷ ನೋಡ್ಯಾರ, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಅದು ಕೇಳಿರಿ ನೀವು. ಅವ್ರು ಹಂಗದಾರು, ಇವ್ರು ಹಿಂಗದಾರು, ಅವ್ರ ಬಾಯಲ್ಲಿ ಒಂದರ ಮಾತು ನೋಡ್ರಿ ನೀವು. ನಾವೇನು ಮಾಡ್ತೇವೆ? ಬರೀ ಹುಡುಕ್ಯಾಡಿ ಇನ್ನೊಬ್ಬರು ಹುಡುಕ ನೋಡೋದು. ಅದನ್ನು ನೋಡ್ತೀವಿ, ಶಾಸ್ತ್ರ ಹೇಳ್ತಿ ಕೇಳ್ತಿ, ಮತ್ತು ಅದನ್ನು ನೋಡ್ತೀವಿ. ಅಂದಿಂದ ಹೀನ ಸ್ಥಿತಿ ನಿನಗೆ ಕಾದು ಕೂತೈತೆ ಅಂತ. ಎಂತೆಂಥ ಜನ್ಮಗಳು ಕಾದು ಕೂತಾವ. ಇನ್ನೊಬ್ಬರ ದೋಷಗಳನ್ನು ನೋಡವ, ನಿಂದ ಮಾಡೋದು, ಇನ್ನೊಬ್ಬರು ಇದನ್ನು ಹೀಯಾಳಿಸಿ ಮಾತಾಡೋದು, ಇವೆಲ್ಲ ಏನು? ನಿಂದೆಯ ನಾಡುತ್ತ ತಿರುಗುತ್ತಲಿದ್ದರೆ ಹಂದಿಯಾಗಿ ಹುಟ್ಟುವುದೇ ಸಾಕ್ಷಿ ಅಂತ. ಹಂದಿ ಜನ್ಮ ಕಾದು ಕೂತದ ನಿನಗೆ. ದುರಿತದಳು ಅಧಿಕವಾಗುವುದು ಪರನಿಂದೆ. ಬೆಕ್ಕದಂಥ ಪಾಪಿ ಅದನ್ನಂದ್ರೂ ಅವನು ನೋಡಕ್ಕೆ ಹೋಗ್ಬಾರ್ದು. ಅವನು ಒಳ್ಳೆಯದನ್ನು ನೋಡು. ಅದು ಒಳ್ಳೆ ಗುಣ. ಇನ್ನೊಬ್ಬರ ದೋಷಗಳನ್ನು ನೋಡಿದ ಅವನಲ್ಲಿ ಒಳ್ಳೆಯದನ್ನು ಕಾಣಬೇಕಾಗಿದೆ. ನಿನಗೆ ಒಳ್ಳೇದಾಗಬೇಕನ್ನೋಗಿದ್ರೆ ನಿನಗೆ ದೋಷ ಬರ್ತೈತೆ. ಅದ ಆ ದೋಷ ನೀ ನೋಡಕತ್ತೆ, ನಿನ್ನಲ್ಲಿ ಅವನು ಹೊಲಸು ನೀ ಹಾಕೋದು. ಅದೇ ಅದಕ್ಕೆ ಬೇಕಾಗಿತ್ತು ನಮಗೆ. ಅದಕ್ಕೆ ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡಕ್ಕೆ ಹೋಗೋಣ. ನಿನ್ನ ತಪ್ಪುಗಳನ್ನು ಸರಿ ಮಾಡ್ಕೊಂಡು, ಅದು ಆಗದ ಕೆಲಸ. ಜಗತ್ತಿನ ತಿದ್ದದು ಆಗೋದು ಎಂದು ಇದ್ರೂ ಅದು ಹಂಗೆ ಜಗತ್ತು ಸುಧಾರಣೆ ಆಗೋದಿಲ್ಲ. ನಿನ್ನನ್ನು ನೀ ಸುಧಾರಣೆ ಮಾಡ್ಬೋದು, ಒಂದ ನಿನ್ನ ಕೆಲಸದ ನೋಡಿ. ನಿನ್ನ ಡೊಂಕ ನೀ ತಿದ್ದುಕೋ, ಲೋಕದ ಡೊಂಕವು ನೀವೇಗೆ ತಿದ್ದುವರಯ್ಯ. ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ ಅಂತ. ಆತ್ಮಾನಂ ಆತ್ಮನ್ನೇವ ಉದ್ಧರೇತ್. ತನ್ನ ಉದ್ಧಾರಕ್ಕಾಗಿ ತಾನೇ ಪ್ರಯತ್ನ ಮಾಡಬೇಕು. ಯಾರು ಯಾರನ್ನು ಉದ್ಧರಿಸಲಾಗರು. ಆನಂದ ಅಂದ್ರೆ ಅದೇನು ತೊಗಲು ತಿತ್ತೇನ? ಅದು ಆನಂದದಕ್ಕರ ಯಾವುದರ ಜಾತಿ ಐತೆನ? ಅದು ಜಾತಿ ಕುಲಗೋತ್ರ ದೂರಗಮ್ ಅಂತ. ವಸ್ತುಗಳು ಅನೇಕ ನಮೂನಿ ಇದ್ರು ಆನಂದ ಅನೇಕ ನಮೂನಿ ಇರುವುದಿಲ್ಲ. ಅದು ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೂ ಒಂದೇ ಅದು.
ನಿದ್ರೆ ಮಾಡಬೇಕಾದ್ರೆ ಯಾರ ಭಕ್ತಾಗಿ ನಿದ್ರೆ ಮಾಡ್ತೀಯ ಅಂದರೆ ಎಲ್ಲ ಕೈ ಬಿಟ್ಟ ನೀ ಅನುಭವ ಮಾಡ್ತಿಲ್ಲ ಅದನ್ನು. ಅನ್ಯ ಭಾವ ಇಲ್ಲ ಅನ್ಯ ಭಾವನೆಯನ್ನೆಲ್ಲ ಅಳದಾಗ ನಿನಗೆ ಅದು ಅನುಭವ ಕೊಡ್ತದೆ. ವಿವೇಕ ವೈರಾಗ್ಯಯುಕ್ತ ಸಂಸ್ಕಾರಗಳು ನಿನ್ನಲ್ಲಿ ಜಾಗೃತ ಆದಾಗ ಅವಾಗ ಈ ವಿಚಾರ ತೆರೆಗಳ ಗ್ರಹಣಕ್ಕವು ನಿನಗೆ. ಜ್ಞಾನಿಗಳಿಗೆ ಲೋಕ ಕಲ್ಯಾಣವನ್ನು ಮಾಡುವಂತ ಯಾರೂ ಹೇಳಿಲ್ಲ, ಸಾಕು ಬಿಡುವಂತ ಯಾರೂ ಹೇಳೋರಿಲ್ಲ. ಏನು ಮಾಡಂತ ಹೇಳೋರಿಲ್ಲ, ಬಿಡಂತ ಹೇಳೋರು. ಸ್ವಾಭಾವಿಕವಾಗಿ ಅವರ ಸ್ವಭಾವ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅನ್ನೋದಿತ್ತು. ಕರೆ ಶಿವಾನಂದರ ಮೇಲೆ ಭಕ್ತಿ ಯಾರಿಗೈತಿ? ಶಿವಾನಂದರ ಭಕ್ತರು ಏನು ಸುಂಬುಳು ಕುಡಿಕಿ ಭಕ್ತರು ನೀವು? ಸುಂಬುಳು ಕುಡಿಕೆ ಅಂದ್ರೆ ತೀರಿದಿಲ್ಲ, ಕುಡಿಕೆ ಹೊಡೆದ್ರೆ ಚಿಪ್ಪಾಡಿದ್ರೆ ಬಿಡುವುದಿಲ್ಲ. ನಿನ್ನ ನಿಜವಾದ ಇರುವಿನಲ್ಲಿ ಓಂಕಾರನೂ ಸುಧಾ ಇಲ್ಲಲ್ಲಿ. ಏನು ಓಂ ಅನ್ನೋ ಶಬ್ದ ಸುಧಾ ಇಲ್ಲ. ನಿಶಬ್ದ ಬ್ರಹ್ಮ ಉಚ್ಯತೆ ಅಂತ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ದೆ ಅದಕ್ಕೆ ಬೇಕಾಗೈತಿ. ನೀ ಕಲ್ಪಿಸ್ಕೊಂಡು ಅಲ್ಲಿ ಓಂ ಅದನ್ನು ಸದಾ ಬಂದ್ ಮಾಡಿದಾಗ ನಿನಗಿದ ಆನಂದದ ಸ್ವಾದ ಹತ್ತಕ್ಕೆ ನೋಡ್ರಿ. ನಿದ್ರೆ ಮಾಡ್ಬೇಕಾದ್ರೆ ಎದರ ನೆನವು ಮಾಡ್ಕೊಂಡ ಎದರ ನೆನವಿನ ಮೇಲೆ ನಿದ್ರಿಗೆ ಹೋಗ್ತೀನಿ ಅಂತ. ವಿವೇಕ ವಿರಹಿತರಿಗೆ ಇದು ಏನು ಮಾಡಿದ್ರು ಹತ್ತೋದಿಲ್ಲ ನೋಡ್ರಿ. ಅದಕ್ಕೆ ವಿಚಾರದ ಫಲ ಇದು ಅಂತ, ಯಾವುದೇ ಕರ್ಮದ ಫಲ ಅಲ್ಲಿದು. ಅದಕ್ಕೆ ನಾವು ವಿವೇಕಕ್ಕೆ ಮುಖ ಕೊಡದ ಹೊರತು ನಮ್ಗೆ ಇದು ಅನುಭವ ಬರೋದಿಲ್ಲ. ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘ, ಸತ್ಸಂಗದೊಳಗೆ ಸಿಗುತ್ತೆ. ಅದಕ್ಕೆ ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ನಾವು ಬಿಡಬಾರ್ದು. ವಿವೇಕವಂತರ ಸಂಘ ಅದು ಏನು ಮಾಡ್ತೈತಿ, ನಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ ವಿವೇಕ ಅನ್ನುವಂಥದ್ದು. ಎಲ್ಲ ಮಹಾತ್ಮರು ವಿವೇಕ ಉದಯ ಆದಾಗ ಇದರ ದೋಷ ದರ್ಶನವನ್ನು ಕಂಡು ವಿಚಾರದ ಬೆಳಕು. ಅದಕ್ಕೆ ಮೂರನೇ ಕಣ್ಣು ಅಂತಾರೆ ವಿವೇಕಕ್ಕನ. ಅವಾಗ ಎಲ್ಲ ವಾಸನೆಗಳ ನಾಶಕ ವಿವೇಕ ಜಾಗೃತ ಆತಂದು ನಿನ್ನಲ್ಲಿ. ನಿಮ್ಮ ಶಿವ ಕಾಮನನ್ನ ಎದರಿಂದ ಸುಟ್ಟ ಅಂದ್ರೆ ಮೂರನೇ ಕಣ್ಣಿನಿಂದ ಅಂತ ಹೇಳ್ತಿರಲ್ಲ, ಅದಕ್ಕೆ ವಿವೇಕ ಅಂತ ಹೇಳಿದ್ರು. ಅದು ಆ ಕಣ್ಣು ಎಲ್ಲರಲ್ಲಿ ಐತೆ, ಅದನ್ನ ನಾವು ಜಾಗೃತಗೊಳಿಸ್ಬೇಕಂದ್ರೆ ಈ ಸತ್ಸಂಗದೊಳಗೆ ತೊಡಗಬೇಕು. ವಿವೇಕದ ಕಣ್ಣು ನಮ್ಮಲ್ಲಿ ಜಾಗೃತ ಆತಂದ್ರೆ ಅದು ತೆಗಿತೆ ಅಂದ್ರೆ ಇದ್ರ ಎಲ್ಲ ಏನೂ ಇಲ್ಲ ಅನ್ನೋದು ತಿಳಿದು ನೋಡಿದ್ರೆ ಏನೂ ಇಲ್ಲ ಅಂತೀರಲ್ಲ, ಅದೇ ವಿವೇಕ. ಜ್ಞಾನದ ಕಣ್ಣು ದಿವ್ಯ ದೃಷ್ಟಿ ಅಂತವ್ರು. ಅದು ನಿನ್ನಲ್ಲಿ ಜಾಗೃತ ಆತಂದ್ರೆ ಏನೂ ಇಲ್ಲಪ್ಪ ಇದ್ರ ವ್ಯರ್ಥ ಇರ್ತದೆ ಅಂತ. ನಾವು ಮಾಡೋ ಬಾಳೆ ಎಲ್ಲ ಇದು ವ್ಯರ್ಥ ಅನ್ನಿಸ್ತದೆ. ಅದನ್ನು ಜಾಗೃತಗೊಳಿಸುವ ಸಂಬಂಧ ಇದು ಸತ್ಸಂಗದ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆತಂದ್ರೆ ತಪ್ಪು ದಾರಿಯನ್ನು ನಾವು ತುಳಿದಿಲ್ಲ. ಅದಕ್ಕೆ ವಿವೇಕ ವಿರಹಿತರಿಗೆ ಇದು ಹತ್ತುವುದನೇ ಇಲ್ಲ ಅಂದರೆ. ನಾಮರೂಪ ಹಿಡ್ಕೊಂಡು ಯಾವ ಕೂಡ್ತಾವ ನೋಡವೆಲ್ಲ ಗೂಡ್ಸ್ ಕಂಪನಿನ ಸುಳ್ಳ ವಜ್ಜೆ ಹೊತ್ಕೊಂಡು ನಾಮ ರೂಪ ಹಿಡ್ಕೊಂಡು ಕುಂದಕ್ಕೆ. ನಾಮರೂಪ ಹಿಡ್ಕೊಂಡು ಕೂದ್ರೆ ನಾಮರೂಪ ಇರ್ತದೆ, ನಮಗೆ ಬೇಕಾದದ್ದು ಇರ್ತದೆ. ಆನಂದಕ್ಕೆ ಯಾವ ನಾಮ ರೂಪ ಇಲ್ಲ. ನಮಗೆ ಬೇಕಾದದ್ದು ಆನಂದ. ಅದು ಎಲ್ಲಿ ಐತೆ ಅಂದ್ರೆ ನಿನ್ನೊಳಗದು. ಮಣಿ ಎಣಿಸ್ಕೊಂತ ಕೂಡೋದು ಪೂಜೆ ಅಲ್ಲ. ಮತ್ತೆ ಯಾರು ಹೇಳಿದ್ರೆ ನಿಮಗೆ ಮಣಿ ಎಣಿಸ್ಕೊಂತ ಕೂಡೋದು ಪೂಜೆ ಅಂತ? ಜಪ ಮಾಡ್ಕೊಂತ ಕೂತ್ರಿ ನೀ 1000 ವರ್ಷ ಜಪ ಮಾಡಿದ್ರು ನಿನಗದ ಅನುಭವ ಹೋಗ್ಬೇಕು. ನಿಜವನ್ನು ತಿಳಿದ ಆತ್ಮಜ್ಞಾನ ಒಬ್ಬನೇ ನ್ಯಾಯವಾಗಿಯೂ ಧರ್ಮದವಾಗಿಯೂ ನಡೆಯಬಲ್ಲ. ಕಂಡದ್ದೆಲ್ಲ ಬೇಕೆನಿಸುವ ಆಶಾಪರರಾದ ಮಿಕ್ಕವರು ಸ್ವೇಚ್ಛಾವರ್ತಿಗಳೇ. ಮನುಷ್ಯನ ಬೆನ್ನೈತೆ ಅಡ್ಡಾಡವರೆಲ್ಲ ಸ್ವೇಚ್ಛಾಚಾರ, ಮನಸ್ಸಿಗೆ ಬಂದಂಗೆ ಮಾಡೋದು. ನಾನು ನಿಜವನ್ನು ತಿಳಿದವ ಅವ್ಯಾಕೆ ಮನುಷ್ಯನ ಬೆನ್ನ ಹತ್ತಂತ. ಯಾವ ಋಷಿಮುನಿಗಳು ವಿಷಯ ಸಂಬಂಧ ಸುಖ, ವಿಷಯದಿಂದ ಸುಖ ಸಿಗ್ತದೆ, ಅದ್ರ ಬಗ್ಗೆ ಪ್ರಯತ್ನ ಮಾಡ್ರಿಪ್ಪ, ಅದ್ರ ಬಗ್ಗೆ ಚಳವಳಿ ಹೂಡ್ರಿ ಅಂತ ಕಲಿಸ್ಯಾರಣ ಯಾರಿಗೆ? ಬಿಡ ಅದನ್ನು ತೊರೆ ಅಂತ ಹೇಳ್ಯಾರಿಲ್ಲ.
ವಿಷಯದಿಂದ ವಿಮುಖ ಆಗ. ನಿನಗೆ ಸುಖ ಶಾಂತಿ ಬೇಕಾಗಿತ್ತಂದ್ರೆ ತೊರೆ ವಿಷಯವನ್ನು ಅಂದಾರಿ. ಅದು ಇಲ್ಲೇ ಹೆಂಗ್ರಿ ಜೀವನ ಅಂತ ನಾವು ವಿಷಯಗಳ ಬೆನ್ನು ಹತ್ತಿದವ್ರು ಯಾರು ನೆಮ್ಮದಿಯಿಂದ ಅದಾರ ಹೇಳಿ? ಜೀವನ್ಮುಕ್ತರಿಂದ ಜಗತ್ತಿಗೆ ಕಲ್ಯಾಣ, ಅಕಲ್ಯಾಣ ಅನ್ನೋದು ಇಲ್ಲೇ ಇಲ್ಲ ಅವರಿಂದ. ಎಲ್ಲರಿಗೂ ಕಲ್ಯಾಣ ನೋಡ್ರಿ. ಮಾನವನ ಪರಮ ದೇಹ ಎಲ್ಲರಿಗೂ ಅದು ಒಂದೇ ಅದ, ಮತ್ತು ಅದನ್ನು ಪಡಿಲಿಕ್ಕೆ ಸಾಧನವೂ ಅದು ಒಂದೇ ಅದು. ಸುಖ ಹೊಂದುದ ಸಾಧನ ಎಲ್ಲರಿಗೂ ಅದು ಒಂದೇ ಐತಿ. ಮನಸ್ಸಿನ ಹಿಡಿದದ್ದನ್ನೆಲ್ಲ ಕೈ ಬಿಡುದು ಎಲ್ಲರಿಗೂ ಒಂದೇ ಐತಿ, ಬೇರೆ ಬೇರೆ ಐತಿ. ನೀ ಏನು ತುಂಬ್ಕೊಂಡು ಕುಂತಿಯಲ್ಲ, ವಿಷಯದ ಸಂಪರ್ಕಕ್ಕೆ ಹೋಗೋದ್ರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕೋದು ಎಲ್ಲರಿಗೂ ಇದು ಒಂದೇ ಅದು. ಇದ್ರ ಗೊಡವಿ ಕೈ ಬಿಟ್ಟೆ ಅಂದ್ರೆ, ವಿಷಯ ಚಿಂತನೆಯನ್ನು ಕೈ ಬಿಟ್ಟರೆ ನೀ ಆರಾಮನ ಇದಿ. ಅದು ಹೊರಗೆ ಎಲ್ಲಿ ಸಿಗುದಿಲ್ಲ ಆರಾಮ. ಪುಸ್ತಕದಾಗ ಹುಡುಕಿರೋದು ಸಿಗುದಿಲ್ಲ, ಅದು ಅಂತರಂಗದಲ್ಲಿ ಅನುಭವ ಬರುವಂಥದ್ದು. ಒಂದೇ ದಿನ 2 ದಿನ ಹೇಳಿರೋದು ವಾಸನ ಹೋಗುದು, ಹೇಳಿದ ಕೇಳಿದ. ಜನ್ಮ ಜನ್ಮಾಂತರ ಇದಕ್ಕೆ ಅಭ್ಯಾಸ ಮಾಡ್ಬೇಕಾಗತ್ತೆ. ಶ್ರವಣ ಮಾಡ್ಕೊಂತ ಲಕ್ಷಾರ್ಥದಲ್ಲಿ ಮನಸ್ಸನ್ನು ತೊಡಗಿಸ್ಬೇಕಾಗತ್ತೆ. ಅದ್ರ ಕಡೆ ಲಕ್ಷ ಕೊಡೋದ್ಬಿಟ್ಟು ಮತ್ತು ಹೊರಗಿನ ಗದ್ದಲ ಮಾಡ್ಕೋತ ಕೂತ್ರೆ, ಆಡಂಬರ ಮಾಡ್ಕೋತ ಕೂತ್ರೆ ಇದೆಯಲ್ಲಿ ತಿಳಿಬೇಕ್ರಿ. ಮಾನವ ಮೊದಲೇ ಸಾಕಷ್ಟು ರಂಜನೆ ಒಳಗೆ ಬಿದ್ದಾನ, ಮತ್ತಷ್ಟು ರಂಜನದ ಕೆಲಸ ಏನದ? ಬೇಕಾದಂಗೆ ಹೇಳ್ತಾನೆ ಕೇಳ್ತಾನೆ ಅಂದ್ರು ಮೊದಲಿನ ವಾಸನೆಗಳು ಏನು ಮಾಡ್ತಾವ, ಮತ್ತವನನ್ನು ಅಡ್ಡದಾರಿಗೆ ಐತಿ. ಆಗದಾಗದು ಹೊರವಿವೇಕಿಗೆ ಮುಕ್ಕುತ್ತೀನಿ ಈಗದೆ ಭೂತಾದಿ ಪ್ರತಿಬಂಧಕವು. ಭೂತ ಭಾವಿ ವರ್ತಮಾನ ಪ್ರತಿಬಂಧಕಗಳು ವಾಸನಾದಿಗಳು ಅಡ್ಡ ಜಗತ್ತವನು ಹೋಗಿಬಿಡೋದಿಲ್ಲ, ಮಾಡಿ ಸಾಧನ ಮಾಡಿಬಿಡೋದಿಲ್ಲ. ಎಬಸ್ಕೊಂಡು ಮತ್ತೇನಾರು ಮಾಡಕ್ಕಸ್ತವ ನೋಡ್ರಿ. ಏನ್ ಅವ ವಿಘ್ನಗಳು. ವಾಸನಾ ಏನದವರ ಮುನ್ನಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ, ಅದಕ್ಕೆ ಆಗದಾಗದು ಹೊರವಿವೇಕಿಗೆ ಮುಕ್ಕುತಿ ಅಂದ. ಈ ಜಡ ಶರೀರವಾದರೂ ಭೋಗಾಸಕ್ತಿ ಹೋಗೈತೆ ಅಂತ ಹೇಳ್ತೀನಿ ನಾನು. ಹೋಗಿರೋದಿಲ್ಲ, ಸೂಕ್ಷ್ಮ ಶರೀರದೊಳಗೆ ಗಟ್ಟಿಯಾಗಿ ಕುಂತಿರ್ತೈತಿ. ಸೂಕ್ಷ್ಮ ಶರೀರದೊಳಗೆ ಬಂದು ಪ್ರಕಟ ಮಾಡ್ತಿರ್ತಾವ ನೋಡವು. ನನಗಿದು ಬೇಕು ಅಂತ ಮೈಯಾಗ ಬಂದು ತೋರಿಸ್ತದೆ. ತಿನ್ನೋ ಆಸೆ ಇರ್ತೈತಿ, ಯಾರ್ಯಾರಾಗ ಹೆಣ್ಣು ಗಂಡಿನ ಆಸೆ ಆಗ್ತೈತಿ, ಅದ್ರ ಮೈಯಾಗ ಬಂದಿರ್ತಾವ. ಚಂದ ಕಾಣ್ಲು ಬಣ್ಣಿನ ಅಂತ ಅದ ವಾಸನ ಇರ್ತಾವ, ಅದ ಆಗಿಬಿಟ್ಟು ಅದಲ್ಲೇ ನಾವು ಬೇಕಾದಂಗೆ ಹೇಳಿ ಕೇಳಿ ಮತ್ತು ವಾಸನ ಹೋಗಿರ್ತದೆ. ಅಂತ ಅನುಕೂಲ ಆದಂಥ ವಾತಾವರಣದೊಳಗೆ ಅಲ್ಲೇ ಸೂಕ್ಷ್ಮ ಶರೀರದೊಳಗೆ ಮೈಯಾಗ ಪ್ರವೇಶ ಆಗ್ತಾವೆ. ಯಾರ್ಯಾರಿಗೆ ಯಾವ ವಾಸನೆ ಇರ್ತೈತೆ ಅಲ್ಲಿ ಅವು ಜನ್ಮ ಅಲ್ಲಿ ಬರ್ತಾವೆ. ಜಡ ಶರೀರ ಬರುವವರೆಗೂ ಅಲ್ಲೇ ಸೂಕ್ಷ್ಮ ಶರೀರದೊಳಗೆ ಸುರಿದಾಡ್ತಿರ್ತಾವೆ. ವಾಸನ ಕಟ್ಕೊಂಡು ತಿರುಗ್ತೈತೆ ಜೀವ. ಮುಕ್ತ ಆಗುವವರೆಗೂ ಈ ವಾಸನ ನಾಶ ಆಗುತ್ತೆ. ಜಡ ಶರೀರ ಪ್ರಾರಬ್ಧಕ್ಕನುಸಾರವಾಗಿ ಹೋಗ್ತೈತಿ. ಅದರ ಸೂಕ್ಷ್ಮ ಶರೀರ ಪೂರ್ಣ ವಾಸನಾ ನಾಶ ಆದಾಗ, ಜ್ಞಾನೋದಯ ಆದಾಗ ವಾಸನಾ ನಾಶ ಆಕೈತಿ, ಅವಾಗ ಮುಕ್ತ ಆಕೈತಿ. ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ, ನಿದ್ಯಾಗ ಅಡಗ್ತೈತಿ, ಮತ್ತದು ವ್ಯಕ್ತ ಆಗ್ತೈತಿ. ಸೂಕ್ಷ್ಮ ಶರೀರ ಸೂಕ್ಷ್ಮ ವಾಸನೆಗಳು ನಿದ್ಯಾಗ ಅಡಗ್ತಾವೆ, ಮತ್ತೆ ವ್ಯಕ್ತ ಆಗ್ತವೆ. ಕೋಳಿ ತನ್ನ ಎಲ್ಲ ಮರಿಗಳನ್ನು ಪಕ್ಕದಲ್ಲಿ ಅಡಗಿಸ್ಕೊಂಡು ಹೆಂಗಿರ್ತೈತಿ, ಹಂಗೆ ಮನಸ್ಸು ತನ್ನ ಎಲ್ಲ ವಾಸನೆಗಳನ್ನು ಅಡಗಿಸ್ಕೊಂಡು ನಿದ್ರೆಯೊಳಗೆ ಅಡಗಿಸ್ಕೊಂಡಿರ್ತೈತಿ. ಮತ್ತೆ ಎಚ್ಚರ ಆದ್ಮೇಲೆ ಮತ್ತೆ ವಾಸನೆ ಎಲ್ಲ ಬಿಚ್ಚಿ ಅದ್ರ ಬೆನ್ನು ಹತ್ತಿ ತಿರುಗ್ತೈತಿ. ವಾಸನ ಕಟ್ಕೊಂಡು ಶರೀರ ಬಿಡ್ತಾನೆ, ಹೌದಿಲ್ಲ? ಅದಕ್ಕೆ ಅನುಗುಣವಾಗಿ ಜನ್ಮಾಂತರ ತಿರುಗ್ತಾನೆ. ವಾಸನ ಕಟ್ಕೊಂಡ ಬಂದಾನ ಬರುವಾಗ. ಹೋಗುವಾಗ ಯಾರು ಏನು ಒಯ್ಯುವುದಿಲ್ಲ, ಬರುವಾಗ ಯಾರು ಏನೋ ತದ್ದಿಲ್ಲ ಅಂತ ವಾಸನ ಕಟ್ಕೊಂಡ ಬಂದಾನ. ಪ್ರತಿಯೊಂದು ಜೀವಿ ವಾಸನೆಗೆ ಅನುಗುಣವಾಗಿ ನಮ್ಮ ವ್ಯವಹಾರ ನಡೆದ. ನಾನಾ ನಮೂನಿ ಭಿನ್ನ ಭಿನ್ನ ನಮೂನಿ ಜನ ಯಾಕದಾರ ಅಂದ್ರೆ ಬೇರೆ ಭಿನ್ನ ನಮೂನಿ ವಾಸನೆಗಳದಾವ. ಭಿನ್ನ ಭಿನ್ನ ರುಚಿರ್ಲೋಕ. ಈ ಲೋಕದ ಜನ ಭಿನ್ನ ಭಿನ್ನ ನಮೂನಿ ಯಾಕದಾರ ಅಂದ್ರೆ ಒಂದೇ ನಮೂನಿ ಯಾಕಿಲ್ಲ ಅಂದ್ರೆ ಅವ್ರ ವಾಸನಾದಿಗಳು ಭಿನ್ನ ಭಿನ್ನ ನಮೂನಿ. ಯಾವ್ದಾದ್ರಾಗ ಯಾರ್ಯಾರಿಗೆ ಸುಖ ಬುದ್ಧಿ ಐತಿ ಬರೀ ಅದ ಪ್ರಯತ್ನ ಮಾಡ್ತಿರ್ತಾರೆ, ಅದನ್ನ ಹೊಂದಿ ಸುಖ ಹೊಂದಬೇಕು. ಎದರೊಳಗೂ ಇಲ್ಲ ಅನ್ನೋ ತಿಳುವಳಿಕೆ ಆಗೋ ಮಟ ಇದು ನಮಗೆ ಜನ್ಮಾಂತರ ತಪ್ಪುದಿಲ್ಲ. ಈ ವಾಸನಾದಿಗಳು ಬೆನ್ನು ಹತ್ತಿ ತಿರುಗೋದು ತಪ್ಪುದಿಲ್ಲ. ಅದಕ್ಕೆ ಈ ಶರೀರ ಇದ್ದಾಗನ ಪೂರ್ಣ ವಾಸನೆಗಳನ್ನು ನಾಶ ಮಾಡಿ ನಿನ್ನ ನಿಜವಾದ ಇರುವಿನ ತಿಳುವಳಿಕೆಯನ್ನು ಮಾಡಿಕೊಂಡಾಗ ವಾಸನೆಗಳೆಲ್ಲ ನಾಶ ಆಗ್ತದೆ.
ಅದಕ್ಕೆ ಮೊದಲಿಗೆ ಜ್ಞಾನವನ್ನು ಮಾಡ್ಕೊ, ನೀನು ಯಾರಿದ್ದೀನು ಅಂತ ತಿಳುವಳಿಕೆ ಮಾಡಿಕೊಂಡಾಗ ಈ ಭೋಗ ವಾಸನೆಗಳು ಸ್ವಲ್ಪ ಉಳಿದಂತೆ ನಾಶಕ. ಎಲ್ಲ ಕೆಲಸ ಬಿಟ್ಟಾದ್ರೂ ಮೊದಲ ಜ್ಞಾನವನ್ನು ಮಾಡ್ಕೊ, ನಿನ್ನ ಜ್ಞಾನ. ಇದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀ ಯಾರಿದೆ ಅಂತ ತಿಳ್ಕೊಂಡಾಗ ವಾಸನೆಗಳೆಲ್ಲ ಕ್ಷೀಣ ಆಗಿ ಹೋಗ್ತದೆ. ಅದರ ಸಂಬಂಧದ ಇದು ಅಧ್ಯಾತ್ಮದ ವ್ಯವಸಾಯ. ನಿಜವಾದ ನಾನು ಯಾರಿದ್ದೇನೆ ತಿಳ್ಕೊಳ್ಳೋದು. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರೂ ಇದರ ಲಾಭ ನಾವು ತಗೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಮತ್ತು ಹೀನ ಜನ್ಮಕ್ಕೆ ಕಾದು ಕೂತಾವ ನೀವು. ಸಕಲ ಸಾಧು ಸಂಪತ್ತು